ಇವತ್ತಿನ ವ್ಯಾಸ ನಾನು ಯಾರು, ರಮಣ ಮಹರ್ಷಿಗಳ ಜೀವನ ಚರಿತ್ರೆ. ಓಂ ನಮ ಭಗವತೆ ಶ್ರೀ ರಮಣಾಯ. ನಾನು ಯಾರು? ಸಕಲ ಜೀವಿಗಳು ದುಃಖ ಎನ್ನುವುದಿಲ್ಲದೆ ಯಾವಾಗಲೂ ಸುಖವಾಗಿರಬೇಕೆಂದು ಬಯಸುತ್ತವೆ. ಪ್ರತಿಯೊಬ್ಬರಿಗೂ ತಮ್ಮಲ್ಲಿ ಪರಮ ಪ್ರೀತಿ ಇರುವುದು ಕಂಡು ಬರುತ್ತಿದೆ. ಪ್ರೀತಿಗೆ ಸುಖವೇ ಕಾರಣವಾಗಿರುವುದರಿಂದ ಮನಸ್ಸಿಲ್ಲದ ಸುಷುಪ್ತಿ ಗಾಢವಾದ ನಿದ್ರೆಯಲ್ಲಿ ಪ್ರತಿ ದಿವಸವೂ ಅನುಭವಿಸುತ್ತಿರುವ ತನ್ನ ನಿಜ ಸ್ವಭಾವವಾದ ಆ ಸುಖವನ್ನು ಪಡೆಯಲು ತನ್ನನ್ನು ತಾನು ಅರಿತುಕೊಳ್ಳುವುದು ಅತ್ಯವಶ್ಯಕತೆ. ಇದಕ್ಕೆ ನಾನು ಯಾರು ಎನ್ನುವ ಜ್ಞಾನ ವಿಚಾರವೇ ಪ್ರಮುಖವಾದ ಸಾಧನೆ. ಭಗವಾನ್ ಶ್ರೀ ರಮಣ ಮಹರ್ಷಿಗಳ ಮೊದಲನೇ ಭಕ್ತರುಗಳಲ್ಲಿ ಒಬ್ಬರಾದ ಶ್ರೀ ಶಿವಪ್ರಕಾಶಂ ಪಿಳ್ಳೆಯವರು ರಮಣ ಮಹರ್ಷಿಗಳ ಶಿಷ್ಯರು. ಅವರು ರಮಣ ಮಹರ್ಷಿಗಳನ್ನು ಸ್ವಲ್ಪ ಕ್ವಶನ್ಸ್ ಕೇಳ್ತಾರೆ. ಪಿಳ್ಳೆಯವರು ತತ್ವಶಾಸ್ತ್ರದಲ್ಲಿ ಪದವೀಧರವಾಗಿದ್ದು ತಮಿಳುನಾಡಿನ ದಕ್ಷಿಣ ಆರ್ಕಾಡ್ ಜಿಲ್ಲೆ ಕಚೇರಿಯ ಕಂದಾಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಇವರು ಕಾರ್ಯನಿಮಿತ್ತವಾಗಿ ತಿರುವಣ್ಣಾಮಲೆಗೆ 1901 ಇಸ್ವಿನಲ್ಲಿ ಬಂದಿದ್ದಾಗ ಭಗವಾನರು ಅಲ್ಲಿನ ಅರುಣಾಚಲ ಬೆಟ್ಟದಲ್ಲಿದ್ದ ವಿರೂಪಾಕ್ಷ ಗುಹೆಯಲ್ಲಿ ವಾಸವಾಗಿದ್ದರು. ಆಗ ಭಗವಾನನಿಗೆ ಕೇವಲ 21 ವರ್ಷ ವಯಸ್ಸಾಗಿತ್ತು. ಬ್ರಾಹ್ಮಣ ಸ್ವಾಮಿ ಎಂಬುದಾಗಿ ಆ ಕ್ಷೇತ್ರದಲ್ಲಿ ಪರಿಚಯವಾಗಿದ್ದರು. ಆ ವಯಸ್ಸಿನಲ್ಲಿಯೇ ಅವರು ಉನ್ನತ ಮಟ್ಟದ ಆತ್ಮಜ್ಞಾನ ಕಳ ಇತ್ತು. ಸದಾ ಯೋಗ ಸಮಾಧಿನಲ್ಲಿ ನೆಲೆಸಿ ಸ್ವಾಭಾವಿಕವಾಗಿಯೇ ಮೌನವಾಗಿದ್ದರು. ಇವರು ಅವರನ್ನೇ ಪ್ರಶ್ನೆಗಳು ಕೇಳ್ತಾರೆ ಶಿವಪ್ರಕಾಶ ಪಿಳ್ಳೆಯವರು. ಅದಕ್ಕೆ ಅವರು ಸಣ್ಣ ಸಣ್ಣ ಕಾಗದದ ತುಂಡುಗಳ ಮೇಲೆಯೋ ಹರಡಿದ ಮರಳಿನ ಮೇಲೆ ತಮ್ಮ ಬೆರಳಿನಿಂದಲೋ ಕಪ್ಪು ಹಲಗೆಯ ಮೇಲೆ ಬಲಪದ ಕಲ್ಲಿನಿಂದಲೋ ಉತ್ತರಗಳು ಬರೆದು ತಿಳಿಸ್ಕೊಳ್ಳೋರು. ಅವರು ಕ್ವಶನ್ಸ್ ಕೇಳ್ತಾರೆ ಅವನ್ನೇ. ಮೊದಲನೇದು, ನಾನು ಯಾರು? ಸಪ್ತಧಾತು ಅಂದ್ರೆ ಮಜ್ಜೆ, ಮೂಳೆ, ಕೊಬ್ಬು, ಮಾಂಸ, ರಕ್ತ, ಒಳಚರ್ಮ, ಹೊರಚರ್ಮಗಳಿಂದ ಕುಡಿಯುವ ಸ್ಥೂಲ ಶರೀರವು ನಾನಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧಗಳೆನ್ನುವ ಪಂಚ ವಿಷಯಗಳನ್ನು ಪ್ರತ್ಯೇಕವಾಗಿ ಅರಿಯುವ ಪಂಚ ಜ್ಞಾನೇಂದ್ರಿಯಗಳು ನಾನಲ್ಲ. ವಾಕು, ಕೈ, ಕಾಲುಗಳು, ಗುದೋಪಸ್ತಂಭಗಳೆಂಬ ಪಂಚ ಕರ್ಮೇಂದ್ರಿಯಗಳು ನಾನಲ್ಲ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಬೆಂಬ ಪಂಚ ಪ್ರಾಣಗಳು ನಾನಲ್ಲ. ಸರ್ವ ವಿಷಯ ಅಂದರೆ ಪದಾರ್ಥಗಳು, ಸರ್ವ ವೃತ್ತಿಗಳು ಇಲ್ಲದೆ ಕೇವಲ ವಿಷಯ ವಾಸನೆಯಿಂದ ಕೂಡಿರುವ ಅಜ್ಞಾನವು ನಾನಲ್ಲ. ಇವೆಲ್ಲವೂ ನಾವೆಲ್ಲ ಎಂದ್ರೆ ನಾನು ಯಾರು? ಅವ್ರು ಕೇಳ್ತಾರೆ. ಮೇಲೆ ತಿಳಿದಿರುವುದೆಲ್ಲವನ್ನು ನಾನಲ್ಲ ಎಂದು ಅಲ್ಲಗಳದೆ ಬಳಿಕ ಉರಿಯುವ ಶುದ್ಧ ಅರಿವೇ ನಾನು. ಆ ಅರಿವಿನ ಸ್ವರೂಪವೇನು? ಈ ಅರಿವಿನ ಸ್ವರೂಪವೇ ಸಚ್ಚಿದಾನಂದ, ಸತ್ ಚಿತ್ ಆನಂದ. ಸ್ವರೂಪ ದರ್ಶನವು ಯಾವಾಗ ಲಭಿಸುತ್ತದೆ? ಅವರು ಕ್ವಶನ್ ಕೇಳ್ತಾರೆ. ತೋರುತ್ತಿರುವ ಪ್ರಪಂಚವು ಇಲ್ಲವಾದಾಗ, ನಾನು ಶರೀರದಲ್ಲಿದ್ದೇನೆ, ಪ್ರಪಂಚವು ನನ್ನಿಂದ ಹೊರಗೆ ಇದ್ದೆ ಎಂಬ ಜಗತ್ ದೃಷ್ಟಿಯು ನಿವಾರಣವಾದಾಗ ಸ್ವರೂಪ ದರ್ಶನವು ಆಗುತ್ತೆ. ಪ್ರಪಂಚವು ಇದ್ದರೂ ಸತ್ಯವನ್ನು ತೋರುತ್ತರೂ ಸ್ವರೂಪ ದರ್ಶನವು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ರಮಣರು. ನೀವೆಂದು ಅರಿಯದೆ ಜಗತ್ತನ್ನು ಅರಿಯಲು ಹೊರಟರೆ ಅದೇ ಜಗತ್ತು ನಿನ್ನನ್ನು ನೋಡಿ ನಗಲು ಪ್ರಾರಂಭಿಸುತ್ತದೆ. ಮೊದಲು ನಿನ್ನ ಮನಸ್ಸನ್ನು ಅರಿಯಲು ತಿಳಿಯಲು ಪ್ರಯತ್ನಿಸು, ನಂತರ ಜಗತ್ತನ್ನು ತಿಳಿಯುವ ಪ್ರಯತ್ನ ಮಾಡು. ಆಗ ಇಡೀ ಪ್ರಪಂಚವೇ ಆತ್ಮಸ್ವರೂಪವಾಗುವುದು ಎಂದು ಹೇಳ್ತಾರೆ ಭಗವಾನ್ ರಮಣ ಮಹರ್ಷಿಗಳು. ಆ ಬಲವಂತವನ್ನು ಹುಡುಕುತ್ತಾ ಎಷ್ಟೋ ಪ್ರಶ್ನೆಗಳೊಂದಿಗೆ ರಮಣರ ಆಶ್ರಮಕ್ಕೆ ಬರುವ
ಅದೆಷ್ಟೋ ಜನರಿಗೆ ಆಶ್ಚರ್ಯಕರವಾಗಿ ರಮಣರ ಶಕ್ತಿವಾದ ಮೌನದಲ್ಲೇ ಉತ್ತರ ಸಿಗ್ತಾ ಇತ್ತು. ಅವರ ಮೌನದಿಂದ ಎಷ್ಟೋ ಜನರಿಗೆ ಜ್ಞಾನಬೋಧನೂ ಆಗ್ತಾ ಇತ್ತು. ಆವತ್ತು ತಿರುಚೂರಿನಲ್ಲಿ ಆರುದ್ರ ದರ್ಶನ ಅಂತ ಹಬ್ಬ ಮಾಡ್ತಾರೆ. ಶಿವಭಕ್ತರಿಗೆ ದೊಡ್ಡ ಉತ್ಸವ. ಆವತ್ತಿನ ದಿವಸ ನೃತ್ಯಮೂರ್ತಿ ನಟರಾಜ ಸ್ವಾಮಿ ಭಕ್ತರಾದ ಗೌತಮ ಮುನಿ ಪತಂಜಲಿಗೆ ದರ್ಶನ ಕೊಟ್ಟಂತ ದಿವಸ ಅಂತ ನಂಬಿಕೆ. ಆದ್ರಿಂದ ಡಿಸೆಂಬರ್ 30ನೇ ತಾರೀಕು ತಿರುಚೂರಿನಲ್ಲಿ ದೊಡ್ಡ ಹಬ್ಬ ಮಾಡ್ತಾರೆ. ದೇವರನ್ನು ಮೆರವಣಿಗೆ ಕರ್ಕೊಂಡು ಹೋಗಿ ರಾತ್ರಿ 1 ಗಂಟೆಗೆ ವಾಪಸ್ ತರ್ತಾರೆ. ತಿರುಚೂರು ಅనే ಗ್ರಾಮ ಮಧುರೈಗೆ 45 ಕಿಲೋಮೀಟರ್ ದೂರದಲ್ಲಿದೆ, ತಮಿಳುನಾಡಿನಲ್ಲಿದೆ. ಅಲ್ಲಿ ಸುಂದರಂ ಅಯ್ಯರ್ ಅವರ ಪತ್ನಿ ಅಳಗಮ್ಮಾಳ್ ವಾಸವಿರ್ತಾರೆ. ಅಳಗಮ್ಮಾಳ್ ಧಾರ್ಮಿಕ ಪ್ರವೃತ್ತಿ ಇರೋಳು, ಸುಸಂಸ್ಕೃತೆ, ಅತ್ಯಂತ ನಿಷ್ಠಾವಂತರು. ಇವರು ಯಾವಾಗಲೂ ದಕ್ಷಿಣಾಮೂರ್ತಿ ಸ್ತೋತ್ರಗಳು ಹಾಡೋರು. ದಕ್ಷಿಣಾಮೂರ್ತಿ ಅಂದರೆ ಬಹಳ ಇಷ್ಟ. ಸುಂದರಂ ಅಯ್ಯರ್ ನ್ಯಾಯವಾದಿ, ಹೆಣ್ಣು ನಮ್ ಚಿಕ್ಕ ಮಗ. ಮೊದಲು ಆ ಹುಡುಗನಿಗೆ ವೆಂಕಟೇಶ್ವರನ್ ಅಂತ ಹೆಸರು. ಶಾಲೆಗೆ ಸೇರಿಸಿರುವಾಗ ವೆಂಕಟರಮಣನ್ ಅಯ್ಯರ್ ಅಂತ ಹೆಸರು ಬದಲಾಯಿಸಿದರು. ಎಲ್ಲರೂ ಪ್ರೀತಿಯಿಂದ ರಮಣ ಅಂತ ಕರ್ತಾ ಇದ್ರು. ವೆಂಕಟರಾಮನಿಗೆ 7 ವರ್ಷ ವಯಸ್ಸಿನಲ್ಲಿ ಉಪನಯನವಾಯಿತು. ಅವನು 11 ವಯಸ್ಸಿದ್ದಾಗ ಅವರ ಚಿಕ್ಕಪ್ಪ ಸುಬ್ಬಯ್ಯ ಅಯ್ಯರ್ ಮನೆಗೆ ದಿಂಡಿಗಲ್ಗೆ ಕಳುಹಿಸಿದರು ಅವ್ರ ತಂದೆ. ಏಕೆಂದರೆ ವೆಂಕಟರಾಮನ್ ತಂದೆಗೆ ಮಕ್ಕಳು ಇಂಗ್ಲಿಷ್ ಭಾಷೆಯಲ್ಲಿ ಶಿಕ್ಷಣ ಪಡೆದು ಬೇಕೆಂದು ಬಯಕೆ ಇತ್ತು. ಅವರ ತಿರುಚೂರು ಗ್ರಾಮದಲ್ಲಿ ತಮಿಳನ್ನು ಮಾತ್ರ ಹೇಳಿಕೊಡೋರು. 3 ವರ್ಷ ಆದ್ಮೇಲೆ ಅವರ ಚಿಕ್ಕಪ್ಪಗೆ ಮಧುರೈಗೆ ವರ್ಗಾವಣೆ ಆಗುತ್ತೆ. ಅವರ ಅಣ್ಣ ನಾಗಸ್ವಾಮಿ ವೆಂಕಟರಾಮನ್ ಅವ್ರ ಜೊತೆಗೆ ಬಂದರು. ದಿಂಡಿಗಲ್ನಲ್ಲಿ ಇಂಗ್ಲಿಷ್ ಭಾಷೆಯನ್ನು ಕಲಿಸಿದನು. ವೆಂಕಟರಾಮನ್ ಅವರ ತಂದೆ ಸುಂದರಂ ಅಯ್ಯರ್ 18 ಫೆಬ್ರವರಿ 1892 ಇಸ್ವಿರಂದು ಹಠಾತ್ತನೆ ನಿಧನರಾಗ್ತಾರೆ. ಅಂದ್ರೆ ಹಾರ್ಟ್ ಅಟ್ಯಾಕ್ ನಿಂದ ನಿಧನರಾದರು. ಆಗ 12 ವರ್ಷ ವೆಂಕಟರಾಮನಿಗೆ. ಸಂಸಾರ ವಿಚ್ಛಿನ್ನವಾಯಿತು. ಅಲಿಮೇಲು ನಾಗಸುಂದರಂ ಅವರ ತಾಯಿ ಅಳಗಮ್ಮಾಳ್ ತಿರುಚೂರಿನಲ್ಲೇ ಇದ್ದರು. ಇವರಿಬ್ಬರು ಮಧುರೈನಲ್ಲಿ ಸುಬ್ಬಯ್ಯರ್ ಅವರೊಂದಿಗೆ ಉಳಿದುಕೊಂಡರು. ವೆಂಕಟರಾಮನ್ ಅವರು ಮೊದಲು ಸ್ಕೌಟ್ಸ್ ಮಿಡಲ್ ಸ್ಕೂಲು ಮತ್ತು ನಂತರ ಅಮೆರಿಕನ್ ಮಿಷನ್ ಹೈಸ್ಕೂಲು ಸೇರಿದರು. ಅಲ್ಲಿ ಅವರಿಗೆ ಕ್ರಿಶ್ಚಿಯನ್ ಧರ್ಮದ ಪರಿಚಯವಾಯಿತು. ವೆಂಕಟರಾಮನ್ ಆರೋಗ್ಯವಾಗಿ, ದೃಢವಾಗಿ, ದಡೆಯ ಶರೀರದಲ್ಲಿ, ತೇಜಸ್ಸು ಮುಖದಲ್ಲಿ ಇರೋವರು. ಓದುವುದರಲ್ಲಿ ಅಷ್ಟೊಂದು ಶ್ರದ್ಧೆ ಇಲ್ಲ. ಭಾರಿ ಹುಚ್ಚು. ಆಟಗಳೆಂದರೆ ಭಾರಿ ಹುಚ್ಚು. ಫುಟ್ಬಾಲು, ಕುಸ್ತಿ, ಈಜು ಅಂದರೆ ಇಷ್ಟ. ಬಹಳ ಈಜುಗಾರ. ಏಕಸಂತಗ್ರಾಹಿ. 1 ಸಾರಿ ಓದಿದ್ರೆ ಸಾಕು ಜ್ಞಾಪಕ ಇರೋದು. ಅವನಿಗೆ ಗಾಢ ನಿದ್ರೆಯಲ್ಲಿ ಇದ್ದಾಗ ಎಷ್ಟು ಹೊಡೆದರೆ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಆಶ್ಚರ್ಯ, ಆ ಗಾಢ ನಿದ್ರೆಯಲ್ಲಿ ಅವನಿಗೆ ಏನು ಗೊತ್ತಾಗೋದೇ ಇಲ್ಲ. ಅವರ ಸ್ನೇಹಿತರು ಅವನನ್ನು ಹೊಡಿಬೇಕು ಅಂದರೆ ಅವನು ನಿದ್ದೆ ಮಾಡುವಾಗ ಬಂದು ಕಟ್ಟಿಗೆ ತಕೊಂಡು ಹೊಡೆಯುವವರು. ಅವರ ಮನೆಗೆ 1 ಸಾರಿ ನೆಂಟರು ಬರ್ತಾರೆ. ಎಲ್ಲಿಂದ ಬಂದಿದ್ರಾ ಅಂತ ಕೇಳ್ತಾರೆ. ಅರುಣಾಚಲದಿಂದ ಬಂದಿದ್ದೀವಿ ಅಂತಾರೆ. ಅರುಣಾಚಲ ಹೆಸರು ಕೇಳಿದ ತಕ್ಷಣ ಆತನ ಹೃದಯದಲ್ಲಿ ಸಂಮೋಹನ ಶಕ್ತಿ ಪ್ರಸರಣೆ ಆದಂಗ ಆಗುತ್ತೆ. ಅರುಣಾಚಲಂ ಅದೇ ಎಲ್ಲಿದೆ ಅಂತ, ಅರುಣಾಚಲ ಎಲ್ಲಿದೆ ಅಂದ. ಅರುಣಾಚಲ ಗೊತ್ತಿಲ್ವೇನಪ್ಪ, ತಿರುವಣ್ಣಾಮಲೆಯೇ ಅರುಣಾಚಲ ಎಂದರು. ಅರುಣಾಚಲ ಹೆಸರು ಕೇಳಿದ ತಕ್ಷಣ ನನಗೇನಕ್ಕೆ ಇಷ್ಟೊಂದು ಆನಂದ, ಸಂತೋಷ ಆಯಿತು ಅನ್ಕೊಂಡ. ಸರಿ, 2 ತಿಂಗಳು ಆಗೋಯ್ತು. ಆ ವಿಷಯ ಮರೀತಾರೆ. ಒಂದು ದಿನ ಅವರ ಚಿಕ್ಕಪ್ಪ ಪೆರಿಗೆ ಪುರಾಣಂ ಅನ್ನೋ ತಮಿಳ ಗ್ರಂಥ ಮನೆಗೆ ತರ್ತಾರೆ. ಆ ಗ್ರಂಥದಲ್ಲಿ 63 ಶಿವಭಕ್ತರ ಚರಿತ್ರೆಗಳಿರುತ್ತೆ. ಅದನ್ನು ಓದಬೇಕನ್ನೋ ಆಸೆ ಇವನಿಗಿರುತ್ತೆ. ಓದುತ್ತಾ ನಾನು ಯಾಕೆ ಆ ಶಿವಭಕ್ತರ ತರಹ ಆಗ್ಬಾರದು, ನಾನು 64ನೇ ಅವನಾಗಬಹುದಲ್ಲ. ಆ ಪುರಾಣದಲ್ಲಿ ಭಕ್ತರ ಪ್ರೇಮ, ದೇವರ ಮೇಲೆ ಭಕ್ತಿ ಭಾವನೆಗಳು ನೋಡಿ ಬಹಳ ಸಂತೋಷ ಆಗುತ್ತೆ. ಒಬ್ಬ ಭಕ್ತ ಆದರೆ ದೇವರನ್ನು ಅಪ್ಪಿಕೊಂಡನಂತೆ. ಅದೆಲ್ಲ ಓದಿ ಅವನಿಗೆ ನಾನು ಆ ಸ್ಥಾಯಿಗೆ ಹೋಗಬೇಕನ್ನೋ ಆವೇದನ ಆಯಿತು.
ಆಗ ರಮಣರು ಮೆಟ್ರಿಕ್ಯುಲೇಷನ್ ಓದುತ್ತಾನೆ. ಅವನಿಗೆ ಒಂದು ದಿನ ಅಂದ್ರೆ 1896ನೇ ಇಸ್ವಿ ಜೂಲೈ ಅವರ ಚಿಕ್ಕಪ್ಪನವರ ಮಹಡಿ ಕೊಠಡಿಯಲ್ಲಿ ಮಲಗಿದ್ದ. ಇದ್ದಕ್ಕಿದ್ದಂತೆ ಸಾವಿನ ಭೀಕರ ಅರಿವನ್ನು ಅವನನ್ನೇ ಆವರಿಸಿ ಬಿಡುತ್ತೆ. ಮೊದಲಿಗೆ ತಮಗೇಕೆ ಈ ತರ ಆಗ್ತಾ ಇದೆ ಎಂದು ಗೊತ್ತಾಗಿಲ್ಲ. ಇನ್ನೇನು ಸಾಯಲಿದ್ದೇನೆ ಎಂದು ಅನಿಸಿಬಿಡುತ್ತದೆ ರಮಣರಿಗೆ. ಆದರೆ ಸ್ವಲ್ಪ ಹೊತ್ತದಲ್ಲೇ ಚೇತರಿಸಿಕೊಂಡು ಸಾವಿನ ಭಯಕ್ಕೆ ತುಟಿಯಿಡದೆ ತಮ್ಮಲ್ಲೇ ಅಂತರ್ಮುಖನಾಗ್ತಾನೆ. ತಮ್ಮಲ್ಲಿ ನಡೆಯುತ್ತಿರುವ ವಿಷಯಗಳನ್ನು ಸಾಕ್ಷಿಯಾಗಿ ತಾನೇ ಗಮನಿಸಲು ಶುರು ಮಾಡ್ತಾನೆ. ಈಗ ನನಗೆ ಸಾವು ಬಂದಿದೆ. ಸಾವಿನ ಅರ್ಥವೇನು? ಸಾಯುವುದು ಯಾವುದು? ಈ ದೇಹ ತಾನೆ. ಈಗ ಈ ದೇಹ ಸತ್ತಿದೆ. ಈ ದೇಹವನ್ನು ಸ್ಮಶಾನಕ್ಕೆ ಸಾಗಿ ಸುಡಲಾಗುತ್ತದೆ. ಆದರೆ ದೇಹದ ಜೊತೆಗೆ ನಾನು ಸಾಯುವನೇ, ಅಂದ್ರೆ ಸಾಯುವಂತೆ ಆತ್ಮ ಸಾಯುವನೇ, ನಾನು ದೇಹವೇ. ಈ ದೇಹ ಸ್ತಬ್ಧವಾಗಿ ಜಡವಾಗಿದೆ. ಆದರೆ ಈ ದೇಹಕ್ಕೆ ಪೂರ್ತಿ ಭಿನ್ನವಾದ ಶಕ್ತಿ ಒಂದು ನನ್ನೊಳಗೆ ಸ್ಫುರಿಸುತ್ತದೆ. ನಾನು ಎಂಬ ಅರಿವು ನನ್ನೊಳಗೆ ಪ್ರತ್ಯೇಕವಾಗಿ ಇದೆ. ಈ ದೇಹವು ಸಾಯುತ್ತದೆ, ಆದರೆ ಅದನ್ನು ಮೀರಿ ನಿಂತಿರುವ ಆತ್ಮನು ನಾನು. ಸಾವು ನನ್ನನ್ನೇ ಮುಟ್ಟಲಾರದು. ಸಾವಿಗೆ ಅತೀತವಾದ ಆತ್ಮನು ನಾನು. ಹೀಗೆ ಸಾಕ್ಷಿಯಾಗಿ ತನ್ನಲ್ಲಿ ನಡೆಯುತ್ತಿರುವ ವಿಷಯಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾರೆ ರಮಣರು. ಈ ಪ್ರಸಂಗದ ನಂತರ ರಮಣರ ಜೀವನ ರೀತಿಯೇ ಬೇರೆ ಆಯಿತು. ಈ ಹಿಂದೆ ಯಾವ ವಸ್ತುಗಳನ್ನು ಮಹತ್ವವೆಂದು ತಿಳಿದಿದ್ದರೋ ಅವುಗಳಲ್ಲಿ ಆಸಕ್ತಿ, ಸಂಬಂಧ, ಬಾಂಧವ್ಯಗಳಲ್ಲಿ, ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಮ್ಮಿ ಆಯಿತು. ಇಲ್ಲಿ ನಾವು ಒಂದು ವಿಷಯ ಕಂಡಿರಬೇಕು. ಏನಂದ್ರೆ, ಎಲ್ಲರೂ ಎಷ್ಟೋ ತಪಸ್ಸುಗಳು, ಧ್ಯಾನಗಳು ಮಾಡಿ ಆತ್ಮಸ್ವರೂಪವನ್ನು ಕಂಡಿಡ್ತಾರೆ. ಆದರೆ ರಮಣನಿಗೆ ತನ್ನಕ್ಕೆ ತಾನೇ ಆತ್ಮಸ್ವರೂಪ ಅವನಿಗೆ ಗೊತ್ತಾಗಲ್ಲ. ಆತ್ಮಸ್ವರೂಪ ಆಗುತ್ತೆ. ಮಹತ್ವವನ್ನು ತಿಳಿದಿದ್ದರು ಅವುಗಳಲ್ಲಿ ಆಸಕ್ತಿ ಕಡಿಮೆ ಆಯಿತು. ಸಂಬಂಧ ಬಾಂಧವ್ಯಗಳಲ್ಲಿ, ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಡಿಮೆ ಆಯಿತು. ಜೀವನದ ಯಾವ ಆಧ್ಯಾತ್ಮಿಕತೆ ತರಬೇತಿ ಇಲ್ಲದೆ ಒಬ್ಬ ಶಾಲಾ ಬಾಲಕ ಆಧ್ಯಾತ್ಮಿಕ ಕಡೆ ಅವರಿಗೆ ಯಾವ ಅಭ್ಯಾಸನೂ ಇಲ್ಲ, ಯಾರು ಗುರುಗಳು ಇಲ್ಲ. ಆದ್ರೆ ಕೂಡ ಅವರು ಆತ್ಮ ದರ್ಶನ ಪಡಿತಾರೆ. ಅವರಿಗೆ ಈ ಹೊಸ ಪ್ರಜ್ಞಾ ಸ್ಥಿತಿಗೆ ಹೊಂದಿಕೊಳ್ಳುವುದು ಸುಲಭವಾಗಿರಲಿಲ್ಲ. ಪ್ರಾಪಂಚಿಕವಾಗಿ ಮನೆಯವರೊಡನೆ, ಸ್ನೇಹಿತರೊಡನೆ ವ್ಯವಹರಿಸುತ್ತಿದ್ದರು. ರಮಣರ ಅಂತರಂಗ ಮಾತ್ರ ಈ ಲೌಕಿಕ ವ್ಯವಹಾರದಲ್ಲಿ ಆಸಕ್ತಿಯನ್ನು ಪೂರ್ತಿಯಾಗಿ ಕಳೆದುಕೊಂಡಿದ್ದರು. ಸದಾಕಾಲ ಏಕಾಂತವಾಗಿ ಇರುವುದಕ್ಕೆ ಬಯಸಿದ್ದರು. ಬಹಳ ಸಾರಿ ಧ್ಯಾನ ಭಂಗಿಮೆಯಲ್ಲಿ ಕುಳಿತು ತನ್ನನ್ನು ವಶಪಡಿಸಿಕೊಂಡಿದ್ದ ಆತ್ಮಾನುಭವ ಸ್ಮರಣೆಯಲ್ಲಿ ಮುಳುಗುತ್ತಿದ್ದರು. ಮೀನಾಕ್ಷಿ ದೇವಸ್ಥಾನಕ್ಕೆ ಹೋಗಿ ಮೀನಾಕ್ಷಿ ಮತ್ತು ನಟರಾಜ ಹಾಗೆ 63 ನಯನಾರು ವಿಗ್ರಹಗಳ ಮುಂದೆ ಅತ್ತಿತ್ತ ಚಲಿಸದೆ ನಿಂತು ಬಿಡುತ್ತಿದ್ದರು. ಭಾವೋದ್ವೇಗದಿಂದ ಪಾರ್ಯವಶರಾಗಿ ಬಿಡುತ್ತಿದ್ದರು. ತನ್ನ ಭಕ್ತಿ ವೃದ್ಧಿಯಾಗಲಿ, 63 ನಯನಾರ್ಗಳಾದ ಶಿವಸಂತರ ಭಕ್ತಿಯಂತೆ ಪರಿಪಕ್ವತೆಗೊಳ್ಳಲಿ, ಶಿವ ಅನುಗ್ರಹ ಆಗಲಿ ಅಂತ ಪ್ರಾರ್ಥಿಸಿಕೊಳ್ಳುತ್ತಿದ್ದನು. ಈ ಜಾಗೃತ ಅವಸ್ಥೆಯಲ್ಲಿ ಸುಮಾರು 2 ತಿಂಗಳ ಆದ ನಂತರ ಆಗಸ್ಟ್ 21ನೇ ತಾರೀಕು ಬೆಳಗಿನ ಜಾವ ಇಂಗ್ಲಿಷ್ ವ್ಯಾಕರಣ ಗ್ರಂಥದ ಪಾಠವನ್ನು 3 ಸಾರಿ ಬರೆದು ತರುವ ಶಿಕ್ಷೆಯನ್ನು ಬೆನ್ ಅನ್ನೋ ಉಪಾಧ್ಯಾಯಕರು ಇವರಿಗೆ ಕೊಡ್ತಾರೆ. ರಮಣರು 2 ಸಾರಿ ಬರೆದು ಮುಗಿಸ್ತಾರೆ. 3ನೇ ಸಾರಿ ಬರೆಯಬೇಕಾದ್ರೆ ರಮಣರಿಗೆ ನಿಷ್ಪ್ರಯೋಜಕದ ಅರಿವು ತೀವ್ರವಾಗಿ ಬಂತು. ತನ್ನ ಮುಂದಿದ್ದ ಕಾಗದ ಹಾಳೆಯನ್ನು ಬದಿಗೆ ಸರಿಸಿ ಧ್ಯಾನ ನಿಮಗ್ನರಾಗ್ತಾರೆ. ಇದನ್ನು ಗಮನಿಸಿದ ಅಣ್ಣ ನಾಗಸ್ವಾಮಿ ರಮಣನಿಗೆ ಹೇಳ್ತಾರೆ, ನಿನ್ನಂತವನಿಗೆ ಈ ಜೀವನ ಯಾಕೆ? ಶಾಲಾ ಯಾಕೆ? ವಿದ್ಯೆ ಯಾಕೆ? ಸಾಧುವಿನ ಜೀವನ ನಡೆಸುವ ಬಯಸಿದವನಿಗೆ ಲೌಕಿಕ ಜೀವನ ಅನುಭವಿಸುವ ಹಕ್ಕಿಲ್ಲ. ಈ ಮಾತುಗಳು ಎಷ್ಟೋ ಬಾರಿ ಹೇಳಿರ್ತಾನೆ. ಆದರೆ ಅದು ಯಾಕೋ ಆ ಮಾತಿನ ಸತ್ಯ ರಮಣರಿಗೆ ಆಗ ನಿಜ ಅನಿಸಿತ್ತು. ಎಷ್ಟೋ ಸಾರಿ ಹೇಳಿದ್ರೇನೋ ಅವನಿಗೆ ಹೋಗಿಲ್ಲ ಹೃದಯಕ್ಕೆ. ಬಟ್ ಆವತ್ತು ಏನು ಹೇಳ್ತಾನೋ ಅದು ಹೃದಯಕ್ಕೆ ಹೋಗ್ಬಿಡುತ್ತೆ. ಆ ಮಾತನ್ನು ನಿರ್ದಾಕ್ಷಿಣ್ಯವಾಗಿ ಒಪ್ಪಿಸಿಕೊಂಡು ಎಲ್ಲವನ್ನು ತ್ಯಜಿಸಿ ಮನೆ ಬಿಟ್ಟು ಪವಿತ್ರವಾದ ಅರುಣಾಚಲಕ್ಕೆ ಹೋಗಬೇಕೆಂದು ನಿಶ್ಚಯಿಸುತ್ತಾರೆ.
ಸ್ವಲ್ಪ ಹೊತ್ತು ಆಗ ಮೇಲೆ ಎಲೆಕ್ಟ್ರಿಸಿಟಿ ಬಗ್ಗೆ ತನಗೆ ಸ್ಪೆಷಲ್ ಕ್ಲಾಸ್ ಇದೆ, ಹೋಗ್ಬೇಕು ಅಂತ ಅಣ್ಣನಿಗೆ ಹೇಳ್ತಾನೆ. ಹಾಗಾದ್ರೆ ಕೆಳಗಡೆ ಪೆಟ್ಟಿನಲ್ಲಿ 5 ರೂಪಾಯಿ ಇದೆ, ತೆಗೆದುಕೊಂಡು ದಾರಿಯಲ್ಲಿ ಹೋಗುವಾಗ ನನ್ನ ಕಾಲೇಜ್ ಫೀಸು ಕಟ್ಟಿಬಿಡು ಅಂತಾನೆ. ರಮಣರಿಗೆ ಪ್ರಯಾಣ ಹಣವನ್ನು ಆ ರಮಣಾಚಲೇಶ್ವರನೇ ಒದಗಿಸಿದಂತಾಯಿತು. ಚಿಕ್ಕಮ್ಮ ಊಟ ಬಡಿಸ್ತಾಳೆ. ಅದೇ ರಮಣರು ಮನೆಯಲ್ಲಿ ಮಾಡಿದ ಕಡೆಯ ಊಟ ಮಾಡಿ ಮನೆಯಲ್ಲಿರೋ ಓಲ್ಡ್ ರೈಲ್ವೆ ಗೈಡ್ ತೆಗೆದುಕೊಂಡು ನೋಡ್ತಾನೆ. ತಿರುವಣ್ಣಾಮಲೆಗೆ ಹತ್ರ ತಿಂಡಿವನಂ ರೈಲ್ವೆ ಸ್ಟೇಷನ್ ಅಂತ ಆ ಗೈಡ್ ಸೂಚಿಸುತ್ತದೆ. 3 ರೂಪಾಯಿ ಸಾಕು ಅಂದಾಜಿಸಿ 5 ರೂಪಾಯಿಗಳಲ್ಲಿ 3 ರೂಪಾಯಿಗಳು ತೆಗೆದುಕೊಂಡು ತಾನು ಹೋಗು ಮೇಲೆ ಯಾರು ಗಾಬರಿ ಆಗಬಾರದೆಂದು ಅಣ್ಣನಿಗೆ ಒಂದು ಪತ್ರ ಬರೆಯುತ್ತಾರೆ. ಆ ಪತ್ರ ಹೀಗಿತ್ತು: ನನ್ನ ತಂದೆಯ ಆಜ್ಞೆಯಂತೆ ನಾನು ಅವನನ್ನು ಹುಡುಕಲು ಹೊಂಟಿದ್ದೇನೆ. ಈ ಸತ್ಕಾರ್ಯವನ್ನು ಇದು ಕೈಗೊಂಡಿದೆ. ಈ ಕಾರ್ಯಕ್ಕಾಗಿ ಯಾರೂ ದುಃಖಿಸಬಾರದು. ಇದನ್ನು ಹುಡುಕುವುದಕ್ಕೂ ಯಾರು ಹಣವನ್ನು ಖರ್ಚು ಮಾಡಬಾರದು. ನಿನ್ನ ಕಾಲೇಜು ಫೀಸು ನಾನು ಕಟ್ಟಿಲ್ಲ. ಪೆಟ್ಟಿಗಿನಲ್ಲಿ ಇನ್ನೂ 2 ರೂಪಾಯಿ ಇದೆ. 3 ರೂಪಾಯಿ ತಗೊಂಡು ಈ ಪತ್ರ ಸೂಕ್ಷ್ಮವಾಗಿ ಗಮನಿಸಿದರೆ 3 ರೂಪಾಯಿ ತಗೊಂಡಿದ್ದಾನೆ. ಈ ಪತ್ರ ಸೂಕ್ಷ್ಮವಾಗಿ ಗಮನಿಸಿದರೆ ತಂದೆಯ ಆಜ್ಞೆಯಂತೆ, ಅಂದರೆ ತಂದೆಯಾದ ಅರುಣಾಚಲೇಶ್ವರ ಆಜ್ಞೆಯಂತೆ ಅವನನ್ನು, ಅಂದರೆ ಆತ್ಮಸ್ವರೂಪನಾದ ನಾನು ಅಂತ ಅರ್ಥ. ಮುಂದಿನ ಸಾಲುಗಳಲ್ಲಿ ಇದು ಅನ್ನೋ ಪದ ಇದೆ. ಆತ್ಮಸ್ವರೂಪನಾದವನಿಗೆ ದೇಹದ ನಂಟಿಲ್ಲ. ಆದ್ರಿಂದ ರಮಣರು ತನ್ನ ದೇಹಕ್ಕಿಂತ ನಂಟನ್ನು ಬಿಟ್ಟು ಪತ್ರಕ್ಕೆ ಸಹಿ ಹಾಕದಿದ್ರೆ ಒಂದು ಚಿಕ್ಕ ಗೀರೆ ಹಾಕ್ತಾರೆ ಕೆಳಗಡೆ. ಅಂದ್ರೆ ಇಂತಿ ಅಂತ ಬರಿತೀವಲ್ಲ ನಾವು, ಇಂತಿ ಅಂತ ನಮ್ಮ ಹೆಸರು ಬರಿತೀವಿ. ಆದ್ರೆ ಇಂತಿ ಅಂತ ಬರೆದು ಬಿಟ್ಟು ರಮಣರು ಬರೀ ಚಿಕ್ಕ ಗೀರೆ ಹಾಕ್ತಾರೆ. ಅಲ್ಲಿ 5 ರೂಪಾಯಿ ಇದ್ದರೆ ಕೂಡ 3 ರೂಪಾಯಿ. ಅದರಿಂದ ರಮಣರು ತನ್ನ ಆತ್ಮಸ್ವರೂಪನಾದವನಿಗೆ ಇದು ಆತ್ಮಸ್ವರೂಪನಾದ ಅಂತ ಅರ್ಥ. ಮುಂದಿನ ಸಾಲುಗಳಲ್ಲಿ ಇದು ಅನ್ನೋ ಪದ ಇದೆ. ಆತ್ಮಸ್ವರೂಪನಾದವನಿಗೆ ದೇಹದ ನಂಟಿಲ್ಲ. ಅದರಿಂದ ರಮಣರು ತನ್ನ ದೇಹಕ್ಕಿದ್ದ ನಂಟನ್ನು ಬಿಟ್ಟು ಪತ್ರಕ್ಕೆ ಸಹಿ ಹಾಕದಿದ್ದರೆ ಒಂದು ಚಿಕ್ಕ ಗೆರೆಯನ್ನು ಹಾಕುತ್ತಾರೆ. ರಮಣರು ಆಗಲೇ ದೇಹವನ್ನು ಬೇರೆ ಆತ್ಮವನ್ನು ಬೇರೆ ಆಗಿ ನೋಡಲು ಆರಂಭಿಸಿದ್ದಾರೆ ಅಂತ ಅರ್ಥ. ಅಲ್ಲಿ 5 ರೂಪಾಯಿ ಇದ್ದರೆ ಕೂಡ 3 ರೂಪಾಯಿಗಳು ತೆಗೆದುಕೊಂಡು ಸ್ಟೇಷನ್ಗೆ ಹೋಗ್ಬೇಕಂದ್ರೆ ಅರ್ಧ ಕಿಲೋಮೀಟರ್ ನಡೆಯಬೇಕು. ನಡೆದುಕೊಂಡು ಸ್ಟೇಷನ್ಗೆ ಹೋಗ್ತಾನೆ. ಅರುಣಾಚಲಕ್ಕೆ ಹೋಗುವುದೇ ಅವರ ಜವಾಬ್ದಾರಿ ಆಗಿತ್ತು. ಅಲ್ಲಿಗೆ ಹೋಗಿದ ಮೇಲೆ ಅದೇ ಅವರ ಮನೆ. ತಮ್ಮ ನಿಜವಾದ ತಂದೆಯಾದ ಅರುಣಾಚಲೇಶ್ವರನಿಗೆ ತನ್ನ ಜವಾಬ್ದಾರಿಯನ್ನು ಒಪ್ಪಿಸ್ಬಿಡ್ತಾರೆ ರಮಣರು. ತಿಂಡಿವನಕ್ಕೆ ಹೋಗುವ ಟ್ರೈನ್ ಬಂದು ಹೋಗ್ಬೇಕು. ಅಷ್ಟರೊಳಗೆ ತಿಂಡಿವನಕ್ಕೆ ಹೋಗುವ ಟ್ರೈನ್ ಬಂದು ಹೋಗಬೇಕಾಗಿತ್ತು. ಆಶ್ಚರ್ಯ ಏನೆಂದರೆ ಅರುಣಾಚಲೇಶ್ವರ ಕೃಪೆಯಿಂದ ಟ್ರೈನ್ ಆ ದಿನ ತಡವಾಗಿತ್ತು, ಅಂದ್ರೆ ಲೇಟಾಗಿ ಬಂದಿದೆ. ತಿಂಡಿವನಕ್ಕೆ ಮಧುರೈನಿಂದ 2 ರೂಪಾಯಿ 9 ಹಣ ಟಿಕೆಟ್ ತಕೊಂಡು 3 ಹಣ ಅವನ ಹತ್ರ ಇಟ್ಟುಕೊಂಡು ಕೂತ್ಕೊಳ್ತಾರೆ ರಮಣರು ಗಾಡಿನಲ್ಲಿ ಕುಳಿತು ಆತ್ಮಾನಂದವನ್ನು ಅನುಭವಿಸಿ ಬಿಡ್ತಾರೆ. ಇದು ನೋಡಿದ ಮುಸ್ಲಿಂ ಮೌಲಿ ಒಬ್ಬರು ರಮಣನ್ನು ನೋಡಿ, ಸ್ವಾಮಿ ಎಲ್ಲಿಗೆ ಅಂದ. ತಿರುವಣ್ಣಾಮಲೆಗೆ ಹೋಗ್ಬೇಕು. ಆಗ ನಾನು ಅದರ ಹತ್ರ ತಿರುಕೊಯ್ಯಲೂರು ಹೋಗುತ್ತಿದ್ದೇನೆ ಅಂತಾನೆ. ಆಶ್ಚರ್ಯಪಟ್ಟ ರಮಣರು ತಾನು ತಿಂಡಿವನಕ್ಕೆ ಟಿಕೆಟ್ ತಕೊಂಡಿದ್ದೀನಿ ವಿಷಯ ಹೇಳ್ತಾನೆ. ಆಗ ಮೌಲಿ ಹೇಳ್ತಾರೆ, ನೀವು ಯಾಕೆ ತಿಂಡಿವನಕ್ಕೆ ಟಿಕೆಟ್ ತಕೊಂಡಿದ್ದೀರಾ? ಡೈರೆಕ್ಟ್ ಟ್ರೈನ್ ಇದೆ, 3 ವರ್ಷ ಆಯ್ತು ಡೈರೆಕ್ಟ್ ಟ್ರೈನ್ ಮಧುರೈನಿಂದ ತಿರುವಣ್ಣಾಮಲೆಗೆ ಅಂತ ಹೇಳ್ತಾರೆ. ಸರಿ, ನೀವು ತಪ್ಪಾಗಿ ಟಿಕೆಟ್ ತಕೊಂಡಿದ್ರಲ್ಲ, ನೀವು ವಿಲ್ಲಿಪುರಂನಲ್ಲಿ ಇಳಿದು ಬಿಟ್ಟು ತಿರುವಣ್ಣಾಮಲೆಗೆ ಹೋಗಿ ಅಂತ ಸೂಚಿಸುತ್ತಾರೆ. ಆಗ ರಮಣರಿಗೆ ಏನನ್ಸುತ್ತೆ, ನಾನು ತಪ್ಪಾಗಿ ಟಿಕೆಟ್ ತಕೊಂಡಿದ್ರೆ ಕೂಡ ಅರುಣಾಚಲೇಶ್ವರನೇ ನನ್ನನ್ನೇ ಸರಿ ಮಾಡಿದ್ದಾನೆ ಅಂತ ಮನಸ್ಸಲ್ಲಿ ಅನ್ಕೊಳ್ತಾನೆ. ಸರಿ, ಮಧ್ಯದಲ್ಲಿ ಹಸು ಆಗುತ್ತೆ. ಹಳ್ಳಿಗಾಡಿನಲ್ಲಿ ಒಬ್ಬರು ಬೇರೆ ಹಣ್ಣನ್ನು ಮಾರುವುದು ನೋಡಿ 2 ಬೇರೆ ಹಣ್ಣು ತಕೊಂಡು ಒಂದು ತಿಂದುಬಿಟ್ಟು ಹೊಟ್ಟೆ ತುಂಬೋಗುತ್ತೆ, ಅಲ್ಲಿ ಬಿಡ್ತಾನೆ.
ಆಮೇಲೆ 3 ಗಂಟೆಗೆ ವಿಲ್ಲಿಪುರಂ ಸೇರುತ್ತೆ. ವಿಲ್ಲಿಪುರಂಗೆ ಹೋಗಿ ಅವನಿಗೆ ಹಸುವಾದಾಗ ಹೋಗಿ ಹೋಟೆಲ್ ಮಾಲೀಕರನ್ನೇ ಕೇಳ್ತಾನೆ, ತಿನ್ನಲ್ಕು ಏನಾದ್ರೂ ಸಿಕ್ಕುತ್ತಾ ಅಂತ. ಇಲ್ಲ, ಮಧ್ಯಾಹ್ನ 3 ಗಂಟೆ ಮಿಡ್ನೈಟ್ ಅಲ್ಲಿ ಎಲ್ಲಿ ಸಿಕ್ಕುತ್ತೆ, ಮಧ್ಯಾಹ್ನ ಹೊತ್ತಿಗೆ ಊಟ ಸಿಕ್ಕುತ್ತೆ ಅಂತಾನೆ. ರಮಣರು ಅಲ್ಲೇ ಕುಳಿತು ಧ್ಯಾನ ನಿಮಗ್ನರಾಗ್ತಾರೆ. ಮಧ್ಯಾಹ್ನ ಊಟಕ್ಕೆ ಧ್ಯಾನದಲ್ಲಿದ್ದ ರಮಣರನ್ನೇ ಎಬ್ಬಿಸಿ ಊಟ ಕೊಡ್ತಾನೆ ಹೋಟೆಲ್ ಮಾಲೀಕ. ಊಟ ಮಾಡಿ 2 ಹಣ ಕೊಡುವುದಕ್ಕೆ ಹೋಗ್ತಾನೆ. ಆ ಬ್ರಾಹ್ಮಣ ಹುಡುಗನ ಪ್ರಕಾಶಮಾನ ಮುಖ ವರ್ಚಸ್ಸನ್ನು ನೋಡಿ ಆ ಹೋಟೆಲ್ ಮಾಲೀಕ ದುಡ್ಡು ಬೇಡ ಏನು ಬೇಡ ಅಂತಾನೆ. ಅಲ್ಲಿಂದ ಮಾಂಬಳ್ಪತ್ತೂರ್ ಹೋಗಿ 16 ಕಿಲೋಮೀಟರ್ ಇರುತ್ತೆ, ಅಲ್ಲಿ ಹೋಗಿ ಅಲ್ಲಿಂದ ತಿರುವಣ್ಣಾಮಲೆಗೆ ಹೋಗಿ ಅಂತ ಹೇಳ್ತಾನೆ. ಮಾಂಬಳ್ಪತ್ತೂರ್ ಹೋಗಿ ಅಲ್ಲಿಂದ ನಡೆಯುವಾಗ 10 ಕಿಲೋಮೀಟರ್ ದೂರದಲ್ಲಿ ಆರಿಗನಿ ಕಳ್ಳೂರ್ ಅನ್ನೋ ಊರು ಬರುತ್ತೆ. ಆ ಊರಲ್ಲಿ ತುಂಬಾ ಪ್ರಸಿದ್ಧ ಪುರಾತನ ದೇವಸ್ಥಾನ ಬಂದಿದೆ. ಅದೇ ಅತುಲ್ಯನಾಥೇಶ್ವರ ದೇವಸ್ಥಾನ. ಈಗ ಆ ಊರನ್ನು ಅರಕಾಂಡ ನಲ್ಲೂರ್ ಅಂತ ಕರೀತಾರೆ. ಅರೆಯ ಅಂದರೆ ಕಲ್ಲು, ಅನಿ ಅಂದರೆ ಸುಂದರವಾದ ಅಂತ ಅರ್ಥ. ಆ ದೇವಸ್ಥಾನದಲ್ಲಿ ರಮಣರು ಕಾಲಿಟ್ಟ ತಕ್ಷಣ ಅಲ್ಲಿ ಗರ್ಭಗುಡಿನಿಂದ ರಮಣರಿಗೆ ತೇಜೋವಾದ ಪ್ರಕಾಶ ಆವರಿಸಿಕೊಟ್ಟಂತೆ ಕಾಣಿಸಿತ್ತು. ಅಲ್ಲಿ ಧ್ಯಾನ ನಿಮಗ್ನರಾಗಿ ಕುಳಿತುಕೊಳ್ತಾರೆ. ಪೂಜೆ ಮಂಗಳಾರತಿ ಎಲ್ಲ ಆದ್ಮೇಲೆ ಪೂಜಾರಿ ಬಂದು ಎಬ್ಬಿಸ್ತಾನೆ. ಹಾಗೆ ಏನಾಗುತ್ತೆ, ಎಲ್ಲ ಆಗ್ಬಿಟ್ಟು ಬಾಗಿಲ ಆಗೋ ಸಮಯ. ಅವರನ್ನು ಕೇಳ್ತಾರೆ, ತಿನ್ನಲು ಏನಾದ್ರೂ ಇದೆಯಾ ಅಂತ. ಏನು ಇಲ್ಲಪ್ಪ, ಇಲ್ಲಿಂದ ಅರ್ಧ ಕಿಲೋಮೀಟರ್ ಅಲ್ಲಿ ಕೀಲೂರು ಅನ್ನೋ ಗ್ರಾಮ ಬರುತ್ತೆ, ಅಲ್ಲಿಗೆ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಊಟ ಸಿಗ್ಬೋದು ಅಂತ ಹೇಳ್ತಾನೆ. ಸರಿ, ಅಲ್ಲಿಂದ ನಡ್ಕೊಂಡು ಕೀಲೂರ್ಗೆ ಹೋಗ್ತಾನೆ. ಹೋಗಿ ಅಲ್ಲಿ ಕೂಡ ಪೂಜೆ ನಡೀತಾ ಇರುತ್ತೆ. ಕೂತ್ಕೊಂಡು ಧ್ಯಾನ ನಿಮಗ್ನರಾಗ್ತಾರೆ. ಪೂಜೆ ಮಂಗಳಾರತಿ ಆದ್ಮೇಲೆ ಎಬ್ಬಿಸ್ಬಿಟ್ಟು ಬಾಗಿಲು ಆಗ್ಬೇಕು ಅಂತ ಹೇಳ್ತಾರೆ ದೇವಸ್ಥಾನದವರು. ಅಲ್ಲಿ ಒಬ್ಬ ವಾದ್ಯಕಾರ ಆ ಹುಡುಗನ್ನ ನೋಡಿ ತನಗಾಗಿ ಕೊಟ್ಟಿರುವ ಪ್ರಸಾದವನ್ನು ಆ ಹುಡುಗನಿಗೆ ಕೊಡ್ತಾನೆ. ಇವನು ನೀರ್ ಕೇಳ್ತಾನೆ. ಎದುರುಗಡೆ ಶಾಸ್ತ್ರ ಮನೆ ಇದೆ, ಅಲ್ಲಿಗೆ ಹೋಗಿ ಕೇಳಿ ಕೊಡ್ತಾರೆ ಅಂತಾರೆ. ಆ ಶಾಸ್ತ್ರ ಮನೆಗೆ ಹೋಗ್ಬೇಕಂದ್ರೆ 2 ಮೆಟ್ಟಿಲು ಹತ್ತಬೇಕು. ಹತ್ತುವಾಗ ರಮಣರು ಎಡವಿ ಕೆಳಗಡೆ ಬಿದ್ದೋಗ್ತಾರೆ. ಸ್ಪೃಹ ತಪ್ಪಿ ಹೋಯಿತು. ಕೈಯಲ್ಲಿ ಇರೋ ಅನ್ನ ಕೆಳಗಡೆ ಬಿದ್ದೋಯ್ತು. 1 ಗಂಟೆಗೆ ಎಚ್ಚರಿಕೆ ಆಗಿ ಇವನು ಬಿದ್ದೋಗ್ತಾನೆ, ಸ್ಪೃಹೆ ಇರಲ್ಲ. 1 ಗಂಟೆಗೆ ಎಚ್ಚರಿಕೆ ಆಗಿ ರಮಣರು ಎದ್ದೇಳ್ತಾನೆ. ಸುತ್ತು ಹಲವಾರು ಜನ ನಿಂತಿರ್ತಾರೆ. ಪಕ್ಕದಲ್ಲೇ ಒಂದು ಗ್ಲಾಸಲ್ಲಿ ನೀರು ಇರುತ್ತೆ. ಎದ್ದು ಅನ್ನ ಆರಿಸಿಕೊಂಡು ತಿಂದು ಕೆಳಗಡೆ ಬಿದ್ದಿರೋ ಅನ್ನವನ್ನು ಆಮೇಲೆ ನೀರು ಕುಡಿದು ಬಿಟ್ಟು ಅಲ್ಲೇ ಮರಳಿನ ರಾಶಿಯ ಮೇಲೆ ಮಲಗಿರ್ತಾರೆ. ಬೆಳಗ್ಗೆ 5 ಗಂಟೆಗೆ ಎಚ್ಚರಿಕೆ ಆಗುತ್ತೆ. ಎದ್ದು ತೂಲುತ್ತಾ ಮನೆಗೆ ಹೋಗಿ ಏನಾದ್ರೂ ಆಹಾರ ಕೊಡಿ ಅಂತ ಹೇಳ್ತಾನೆ. ಆವತ್ತು ಆಗಸ್ಟ್ 31ನೇ ತಾರೀಕು ಗೋಕುಲಾಷ್ಟಮಿ. ಊರಲ್ಲಿ ಸಂಭ್ರಮ. ಮನೆ ಮುಂದೆ ರಂಗೋಲೆ ಹಾಕಿರ್ತಾರೆ. ರಮಣರು ಒಂದು ಮನೆ ಮುಂದೆ ನಿಂತ್ಕೊಂಡು ಏನಾದ್ರೂ ಆಹಾರ ಇದ್ರೆ ಕೊಡಿ ಅಂತ ಕೇಳ್ತಾನೆ. ಆ ಮನೆ ಯಜಮಾನರ ಹೆಸರು ಮುದ್ದು ಕೃಷ್ಣ ಭಾಗವತ. ಸಾಂಪ್ರದಾಯ ಬ್ರಾಹ್ಮಣ ಕುಟುಂಬಸ್ಥ. ಅವರ ಹೆಂಡತಿ ಅವನ ತೇಜಸ್ಸು ಮುಖ ನೋಡಿ ಈ ಹುಡುಗನನ್ನು ನೋಡಿದ ತಕ್ಷಣ ಪ್ರೀತಿ ಉಕ್ಕಿ ಬಂದ್ಬಿಡುತ್ತೆ. ಹುಡುಗನಿಗೆ ತೇಜಸ್ಸು ಇದೆ, ಹಳೆ ಇದೆ, ಬಂಗಾರದ ಕಿವಿನಲ್ಲಿದೆ, ಬಡವನಲ್ಲ, ಯಾರೋ ಪಾಪ ಬ್ರಾಹ್ಮಣ. ಆವತ್ತು ಗೋಕುಲಾಷ್ಟಮಿ ಅಲ್ವಾ, ಗೋಪಾಲಕೃಷ್ಣನೇ ಬಂದಿದ್ದಾನೆ, ಊಟ ಬಡಿಸ್ತಾಳೆ. ಪಾಪ 2 ತುತ್ತು ತಿನ್ಬಿಟ್ಟು ಸಾಕಂತಾನೆ. ಆದರೆ ಪಕ್ಕದಲ್ಲಿ ಕುಳಿತುಕೊಂಡು ಹೊಟ್ಟೆ ತುಂಬಾ ಆಹಾರ ಕೊಡ್ತಾರೆ ಆಕೆ. ಎಲ್ಲಿಗೆ ಬಂದಿದ್ರಾ ಅಂತ ಭಾಗವತರ ಕೇಳಿದ್ದಾಗ, ನಾನು ತಿರುವಣ್ಣಾಮಲೈ ಹೋಗ್ಬೇಕು, ಆದರೆ ನನ್ನ ಹತ್ರ ದುಡ್ಡಿಲ್ಲ, ಈ ಕಿವಿ ಬಂಗಾರ ತೆಗೆದುಕೊಂಡು 4 ರೂಪಾಯಿಗಳು ಕೊಡಿ ಅಂತ ಹೇಳ್ತಾನೆ. ಯಾವ ಬಂಗಾರ ಬೇಡ, ಸುಮ್ಮನೆ ತಕೋ ಅಂತಾನೆ ಆ ಯಜಮಾನ. ನೀವು ತೆಗೆದುಕೊಂಡು ಕೊಡಿ, ನನಗೂ ಸುಮ್ಮನೆ ಬೇಡ. ಅವನು ಆ ಬಂಗಾರ ತಕ್ಕೊಂಡು ನೋಡ್ತಾನೆ, 20 ರೂಪಾಯಿಗಳ ಮೇಲೇನೆ ಇರುತ್ತೆ. ಆ ಕಾಲದಲ್ಲಿ 4 ರೂಪಾಯಿಗಳು ಸಾಕಂತಾನೆ. ಸರಿ ಅಂತ ಆ ಮನೆ ಯಜಮಾನರು 4 ರೂಪಾಯಿ ಕೊಟ್ಟು ವಿಳಾಸವನ್ನು ಬರೆದು ಕೊಡ್ತಾನೆ. ಅವ್ರ ಮನೆ ವಿಳಾಸವನ್ನು ಬರೆದು ಕೊಟ್ಬಿಟ್ಟು, ಯಾವಾಗಾದ್ರೂ ಬಾ, ನಾನು ನಿನಗೆ ನಿನ್ನ ಒಡವೆ ವಾಪಸ್ ಕೊಟ್ಬಿಡ್ತೀನಿ ಅಂತ ರಮಣರಿಗೆ ಹೇಳ್ತಾರೆ. ಪಾಪ ಅವ್ರ ಹೆಂಡತಿ ಸಿಹಿ ತಿಂಡಿಗಳು, ಊಟ ಎಲ್ಲ ಒಂದು ಪೊಟ್ನ ಕಟ್ಬಿಟ್ಟು ದಾರಿಯಲ್ಲಿ ತಿನ್ನಪ್ಪ ಅಂತ ಕೊಡ್ತಾಳೆ. ರಮಣರು 4
ರೂಪಾಯಿಗಳು ತಕೊಂಡು ಅವರ ಹೆಂಡತಿ ಕೊಟ್ಟಿರೋ ಪೊಟ್ಲ ತಕೊಂಡು ಹೋಗ್ತಾನೆ. ರಮಣರು ಬೀದಿ ದಾಟಿದ ತಕ್ಷಣ ಆ ಕಾಗದವನ್ನು ಅರ್ದು ಬಿಟ್ಟು ಬಿಸಾಕ್ತಾನೆ. ಅಂದರೆ ಅದರ ಅರ್ಥ ಯಾವತ್ತು ಬಂದು ಆ ಬಂಗಾರವನ್ನು ತೆಗೆದುಕೊಳ್ಳುವುದಿಲ್ಲ ಅಂತ. ರೈಲ್ವೆ ಸ್ಟೇಷನ್ಗೆ ಹೋಗ್ತಾನೆ. ಅಲ್ಲಿ ತಿರುವಣ್ಣಾಮಲೆಗೆ ಟ್ರೈನ್ ಎಷ್ಟೊತ್ತಿಗೆ ಅಂತ ವಿಚಾರಿಸಿದರೆ ಅದ್ರ ರಾತ್ರಿ 3 ಗಂಟೆಗೆ ಅಂತಾರೆ. ₹1 ಕೊಟ್ಟು ಟಿಕೆಟ್ ತಕೊಂಡು ಅಲ್ಲೇ ಮಲಗಿಬಿಡ್ತಾನೆ. 3 ಗಂಟೆಗೆ ಟ್ರೈನ್ ಬಂತು. ತಕ್ಷಣ ತಿರುವಣ್ಣಾಮಲೆಗೆ ಹೋಗಿ ಇಳಿತಾನೆ. ತಿರುವಣ್ಣಾಮಲೆಯಲ್ಲಿ ಕಾಲಿಟ್ಟ ತಕ್ಷಣ ಅವಳಿಗೆ ಏನೋ ಸಂತೋಷ, ಏನೋ ಸಂಭ್ರಮ, ಏನೋ ಆನಂದ. ಹಾಗೆ ಸಂತೋಷದಿಂದ ಕುಣಿದು ಬಿಡ್ತಾನೆ. ಆಶ್ಚರ್ಯ ಅಂದರೆ ರಮಣ ಅರುಣಾಚಲ ದೇವಸ್ಥಾನಕ್ಕೆ ಹೋಗ್ತಾನೆ. ಆಶ್ಚರ್ಯ ಏನಂದರೆ 3 ಮಹಾದ್ವಾರಗಳು ತೆಗೆದಿರುತ್ತೆ, ಯಾರೂ ಇರಲ್ಲ. ಸೀರಾ ಒಳಗಡೆ ಹೋಗ್ಬಿಟ್ಟು ಗರ್ಭಗುಡಿಗೆ ಹೋಗಿ ಭಾವುಕರಾಗ್ತಾನೆ. ಭಾವೋದ್ವೇಗದಿಂದ ಹೇಳ್ತಾನೆ, ನೀವು ಕರೆದೆ ತಂದೆ, ನಾನು ಬಂದೆ. ತಾಯಿ ಮಗನ ಮಿಲನ ಆಯ್ತು. ಈಗ ಸರಿ, ದೇವಸ್ಥಾನ ಕುಳಿತು ಬಿಟ್ಟು ಧ್ಯಾನ ಮಾಡಿಕೊಂಡು ಆಮೇಲೆ ಹೊರಗೆ ಬರ್ತಾನೆ. ಕ್ಷವರಕಾರನೊಬ್ಬನ ಅಲ್ಲಿರ್ತಾನೆ. ಅವನು, ಸ್ವಾಮಿ ಕ್ಷವರ ಏನಾದ್ರು ಮಾಡ್ಬೇಕಾ ಅಂತ. ರಮಣರ ಜೀವನದಲ್ಲಿ 3 ಹಂತಗಳಿವೆ. ಭಗವಂತನ ಸಾಕ್ಷಾತ್ಕಾರ ಮೊದಲನೇ ನಡೆಯುತ್ತೆ. ಭಗವಂತನ ಸಾಕ್ಷಾತ್ಕಾರ ಮೊದಲನೇದು. ಇದೀಗ ಮೊದಲನೇ ಹಂತ ಆಯ್ತು. ಯಾಕಂದ್ರೆ ಅರುಣಾಚಲಕ್ಕೆ ತಿರುವಣ್ಣಾಮಲೆಗೆ ಬಂದು ಆ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ತಾನೆ. ಆಗ ಸೆಪ್ಟೆಂಬರ್ 1 ತಾರೀಕು. ಆಗ ಮನೆ ಬಿಟ್ಟು 3 ದಿನ ಆಯ್ತು. ಮನೆ ಬಿಟ್ಟು 3 ದಿನ ಆಯ್ತು. ಸರಿ, ತಲೆ ಬೋಳಿಸ್ಕೊಂಡು ಪುಷ್ಕರಲ್ಲಿ ಸ್ನಾನ ಮಾಡಬೇಕು ಅನ್ನೋರಷ್ಟರಿಗೆ ಅಲ್ಲಿ ಜೋರಾಗಿ ಮಳೆ ಬರುತ್ತೆ. ಅಂದ್ರೆ ಅರುಣಾಚಲ ಮಹೇಶ್ವರೇ ತನ್ನನ್ನೇ ಸ್ನಾನ ಮಾಡಿಸಿದ್ದಾನೆ ಅನ್ಕೊಂಡು, ಇನ್ನು ಪುಷ್ಕರಣಿ ಸ್ನಾನ ನನಗೇನಕ್ಕೆ ಅಂತ ಅವನು ಕೇಳ್ತಾನೆ. ಎಷ್ಟಪ್ಪ ನೀನು ಕ್ಷವರ ಮಾಡಿದೆಯಲ್ಲ, ಎಷ್ಟು ದುಡ್ಡು ಅಂತ. ₹1 ಅಂತಾನೆ. ಕೊಟ್ಬಿಡ್ತಾನೆ. ಈಗ ₹4 ₹1 ಟಿಕೆಟ್ ಹೋಯ್ತು, ₹1 ಹೋಯ್ತು. ಆ ದುಡ್ಡು ತಕೊಂಡು ಬಿಸಾಕ್ಬಿಡ್ತಾನೆ ಎಲ್ಲಿ, ಪುಷ್ಕರಣಿಯಲ್ಲಿ. ಅದೇ ಕೊನೆ. ಆವತ್ತಿನಿಂದ ರಮಣರು ಯಾವತ್ತು ಕೂಡ 1 ಕಾಸು ದುಡ್ಡು ಕೈಯಲ್ಲಿ ತಗೊಳ್ಳಲ್ಲ. ಆದ್ರೆ ಅಷ್ಟೊಂದು ಅವರಿಗೆ ಧ್ಯಾನ ಎಲ್ಲ ಬಂದ್ಬಿಟ್ಟಿದೆ. ಆಮೇಲೆ ಇರೋ ಬಟ್ಟೆಗಳೆಲ್ಲ ಅವೆಲ್ಲ ಲೌಕಿಕವೆಲ್ಲ ಬಟ್ಟೆಗಳು. ಆಮೇಲೆ ಜಂಜವಾರ, ನಾನು ಬ್ರಾಹ್ಮಣ ಅಂತ ಗೊತ್ತಾಗ್ಬೇಕಲ್ಲ, ಯಾಕೆ ಈ ಜಂಜವಾರ ನನ್ಗೆ ಬೇಡ ಅಂತ ತೆಗೆದುಬಿಟ್ಟು ಅದು ಬಟ್ಟೆ ಎಲ್ಲ ತೆಗೆದುಬಿಟ್ಟು ಆ ಪಂಚೆನಲ್ಲಿ ಒಂದು ಚಿಕ್ಕ ಕೌಪಿನ ಮಾಡಿಕೊಂಡು ಆ ನಿಂದ ಶರೀರದಲ್ಲೇ ದೇವಸ್ಥಾನ ಒಳಗಡೆ ಹೋಗ್ತಾನೆ. ಹೋಗಿ ಅಲ್ಲಿ 1000 ಕಂಬಳ ಪಟಾಂಗಣ ಇರುತ್ತೆ, ಅಲ್ಲಿ ಕೂತ್ಕೊಂಡು ಧ್ಯಾನ ನಿಮಗ್ನಾಗ್ತಾನೆ. ಆ ಧ್ಯಾನ ಮಾಡ್ತಾನೆ. ಆ ಧ್ಯಾನ ತಪಸ್ಸು ಮಾಡ್ತಾನೆ. ಎಷ್ಟು ದಿನ ಅಂದ್ರೆ 3 ದಿನ. ಊಟ ಇಲ್ಲ, ಏನು ಇಲ್ಲ, ಅಷ್ಟು ಪ್ರಜ್ಞೆನೇ ಇಲ್ಲ ಅವ್ರಿಗೆ. ಆಗ ಅಲ್ಲಿ ಮುನಿಸ್ವಾಮಿ ಅನ್ನೋನೊಬ್ಬನು ನೋಡಿ, ಅಯ್ಯೋ ಈ ಹುಡುಗ ಚಿಕ್ಕ ಹುಡುಗ, 16 ವರ್ಷ ಪಾಪ ಅವಾಗ, ಚಿಕ್ಕ ಹುಡುಗ 3 ದಿವಸದಿಂದ ಊಟ ಮಾಡಿದ್ರೆ ಹಾಗೆ ಕೂತ್ಕೊಂಡು ಧ್ಯಾನ ಮಾಡ್ತಾವನೆ ಅಂತ. ಪಳನಿಸ್ವಾಮಿ ಅವನ ಅಲ್ಲಿ ಕೆಲಸ ಮಾಡೋನು, ಅಂದ್ರೆ ಸರ್ವಿಸ್ ಮಾಡೋನು ದೇವಸ್ಥಾನಕ್ಕೆ. ಅದೇ ಟಿಕೆಟ್ ಬರ್ಕೊಡೋದು, ಅಲ್ಲೆಲ್ಲ ಕ್ಲೀನ್ ಮಾಡೋದು ಎಲ್ಲ. ಆ ಪಳನಿಸ್ವಾಮಿ ಕರೆದು ಬಿಟ್ಟು ಹೇಳ್ತಾನೆ, ಆ ಹುಡುಗ 3 ದಿವಸದಿಂದ ಇಲ್ಲಿ ಪಾಪ ಏನು ತಿಂದೇ ಇಲ್ಲ, ಹಾಗೆ ಧ್ಯಾನ ತಪಸ್ ಮಾಡ್ಕೊಂಡು ಕೂತವನೆ, ಅವನಿಗೆ ಏನಾದ್ರೂ ಊಟ ಇದ್ರೆ ಕೊಡು ಅಂತ. ಆವಾಗ ಅವನೇನ್ ಮಾಡ್ತಾನೆ, ಹೋಗಿ ತಂಗಳನ್ನ ತರ್ತಾನೆ. ಅದಕ್ಕೆ ಮೇಲೆ ಒಂಚೂರು ಉಪ್ಪು ನೀರು ಹಾಕೊಂಡು ತಂಗಳನ್ನ ತಂದು ಕೊಡ್ತಾನೆ. ಆದ್ರೆ ತಿಂತಾನೆ. ಏನ್ ಅನ್ಕೊಳ್ತಾನೆ ಗೊತ್ತಾ ಅವಾಗ ಅವನು, ಇದು ಅರುಣಾಚಲೇಶ್ವರ ಅನುಗ್ರಹವಾದ ನನಗೆ ಮೊಟ್ಟ ಮೊದಲ ಭಿಕ್ಷೆ ಅನ್ಕೊಂಡು ಆರಾಮಾಗಿ ತಿಂತಾನೆ. ಅಂದ್ರೆ ಅಂತವರೆಲ್ಲ ಏನ್ ಕೊಟ್ರೆ ಕೂಡ ಅದು ಪ್ರಸಾದ ಅಂತ ಸ್ವೀಕರಿಸುತ್ತಾರೆ. ಅಲ್ಲಿ ದೇವಾಲಯಕ್ಕೆ ಬರೋ ಭಕ್ತರು, ಹುಡುಗರು ನೋಡ್ತಾರೆ, ಏನು ಆರಾಮಾಗಿ ಧ್ಯಾನದಲ್ಲಿ ಕೂತ್ಕೊಂಡು ಎಲ್ಲಿ ಅಲ್ಲಾಡೋದೇ ಇಲ್ಲ, ಹಾಗೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ. ಈ ಹುಡುಗರು ಏನ್ ಮಾಡ್ತಾರೆ ನೋಡ್ಬಿಟ್ಟು, ಇವನ ಕಪಟನ ನಿಜವಾಗ ಸ್ಥಿತಿನ ಇದು ಅಂತ ಅವನ ತಲೆ ಮೇಲೆ ಕಿಟಿಕೆ ಚೂರುಗಳು, ಕಲ್ಲುಗಳು, ಆಮೇಲೆ ಅಲ್ಲಿರೋ ಕಸ ಎಲ್ಲ ಅವನ ತಲೆ ಮೇಲೆ ಹಾಕ್ತಾ ಇರ್ತಾರೆ. ಇದು ಪಾಪ ಅವನು ನಿಜನ ಸುಳ್ಳ ಅಂತ ಹೌದು ಪಾಪ. ಅಲ್ಲಿಂದ ಅಲ್ಲಿ ಬರೋ ಹುಡುಗರು ನಿಶ್ಚಲ ಪ್ರತಿಮೆಯಂತೆ ಕುಳಿತಿರೋ ರಮಣನ್ನು ನೋಡಿ ನಿಶ್ಚಲ ಸ್ಥಿತಿಯ ಕಪಟನ ಅಂತ ಇಟಿಕೆ ಚೂರುಗಳು, ಕಲ್ಲುಗಳು ರಮಣನ ತಲೆ ಮೇಲೆ ಎಸಿತಾರೆ. ಈ ಸ್ಥಿತಿ ನೋಡಿ ಅಲ್ಲಿ ಬಹುಕಾಲದಿಂದ ವಾಸವಾಗಿರುತ್ತ ಶೇಷಾದ್ರಿ ಸ್ವಾಮಿ ಅವರನ್ನೇ ಅಲ್ಲಿಂದ ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಅನ್ಕೊಳ್ತಾನೆ. ಸರಿ, ಅವನು ವರ್ಗಾವಣೆ ಮಾಡಬೇಕು ಅಂದ್ರೆ ಅಲ್ಲಿ ದೇವಸ್ಥಾನ ಮುಂದೆ ಒಂದು
ಪಾತಾಳ ಲಿಂಗ ಅಂತ ಒಂದು ಜಾಗ ಇರುತ್ತೆ. ಆ ಜಾಗ ನೆಲಮಾಳಿಗೆ. ನೆಲಮಾಳಿಗೆ ಅಂದ್ರೆ ಏನ್ ಗುಹೆ. ಅದೇ ಅಲ್ಲಿಗೆ ಹೋಗಿ ಅದು ಹೇಗಿರುತ್ತೆ ಅಂದ್ರೆ ಅಲ್ಲಿ ಒಳಗಡೆ ಒಂದು ಚಪ್ಪಡಿ ಇರುತ್ತೆ, ಯಾವಾಗಲೂ ತೇವ ಇರುತ್ತೆ ಅಲ್ಲಿ. ಅಲ್ಲಿ ಜಿರ್ಲೆಗಳು, ಹಾವುಗಳು, ಕ್ರಿಮಿಕೀಟಗಳು ಎಲ್ಲ ಹಾಡ್ತಾರೆ. ಆದ್ರೂ ಕೂಡ ಅಲ್ಲಿ ಹೋಗಿ ಆರಾಮಾಗಿ ಕೂತ್ಕೊಂಡ್ ಬಿಡ್ತಾನೆ ರಮಣರು. ಯಾಕಂದ್ರೆ ಅವರಿಗೆ ಶರೀರ ಪ್ರಜ್ಞೆನೇ ಇಲ್ಲ, ಶರೀರ ಪ್ರಜ್ಞೆನೇ ಇಲ್ಲ. ಆ ನೆಲಮಾಳಿಗೆಗೆ ಯಾರು ಹೋಗಲ್ಲ. ಯಾರು ಹೋಗ್ತಾರೆ ಅಂತ ಜಾಗಕ್ಕೆ? ರಮಣರು ಹೋಗಿ ಆರಾಮಾಗಿ ಚಿನ್ಮುದ್ರ ಹಾಕೊಂಡು ಧ್ಯಾನ ಮಾಡ್ಕೊಂಡು ಕೂತ್ಕೊಳ್ತಾನೆ. ಹೇಗಿರುತ್ತೆ ಅಂದ್ರೆ ಹಾವುಗಳು, ಜಿರ್ಲೆಗಳು ಎಲ್ಲ ಕಚ್ಚಿ ರಕ್ತ ಹರಿದು ಎಪ್ಪು ಕಟ್ಟಿ ಬಿಡುತ್ತೆ, ಅಂತ ಗಡ್ಡೆ ಕಟ್ಟಿಬಿಡುತ್ತೆ ಶರೀರ ಎಲ್ಲ. ಅದು ನೋಡ್ಬಿಟ್ಟು ಆ ಗಾಯಗಳಾಗಿ ರಕ್ತ ಹರಿದು ಎಪ್ಪು ಕಟ್ಟಿರುತ್ತೆ. ಧ್ಯಾನದಲ್ಲಿ ಮುಳುಗಿ ಹೋಗಿರ್ತಾನೆ. ಈ ವಿಷಯ ತಿಳಿದು ವೆಂಕಟಾಚಲ ಮೊದಲಿಯಾರ್ ಅನ್ನೋ ವ್ಯಕ್ತಿ 4 ಜನ ಕರ್ಕೊಂಡು, ಎದುರಲ್ಲ 4 ಜನ ಕರ್ಕೊಂಡು ಹೋಗಿ ಒದ್ದುಕೊಂಡು ಎತ್ಕೊಂಡು ಹೋಗಿ ಅಲ್ಲಿ ದೇವಸ್ಥಾನದಲ್ಲೇ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂತ ಇರುತ್ತೆ, ಅಲ್ಲಿಗೆ ವರ್ಗಾವಣೆ ಮಾಡ್ತಾರೆ. ಅಲ್ಲಿಗೆ ಹೋಗ್ಮೇಲೆ ಅಲ್ಲೇನಾಗುತ್ತೆ, ಅಲ್ಲಿ ಊಟ ಬೇಗ ಧ್ಯಾನನೇ, ಇನ್ನು ಬೇರೆ ಏನಿಲ್ಲ, ಯೋಚನೆನೇ ಇಲ್ಲ ಅವ್ರಿಗೆ, ಯಾವಾಗಲೂ ಧ್ಯಾನದಲ್ಲೇ ಇರ್ತಾರೆ. ಆವಾಗ ಅಲ್ಲಿ ಆ ಮುನಿಸ್ವಾಮಿ ಅನ್ನೋನು ದೇವರಿಗೆ, ಉಮಾಮಹೇಶ್ವರನಿಗೆ ನೀರು, ಅರಿಶಿನ, ಸಕ್ಕರೆ, ತುಪ್ಪ ಇದೆಲ್ಲ ಹಾಕಿ ಅಭಿಷೇಕ ಮಾಡ್ತಾರಲ್ಲ ದೇವರಿಗೆ, ಅದು ಒಂದು ಗ್ಲಾಸ್ ದ್ರವ್ಯ ತಂದ್ಕೊಡ್ತಾರೆ. ಅದು ಏನು ಅಂತಾನು ರಮಣರು ನೋಡ್ಕೊಳಲ್ಲ, ಅದು ಕೊಟ್ಟ ಕುಡಿತಾನೆ, ಅವನೇನ್ ಕೇಳಲ್ಲ, ಅವ್ರೇನೋ ತಂದ್ಕೊಟ್ರೆ ಕುಡಿತಾರೆ. ಆಮೇಲೆ ಇದು ಒಬ್ಬ ಪೂಜಾರಿ ನೋಡ್ತಾರೆ, ನೋಡ್ಬಿಟ್ಟು ಒಂದು ಒಳ್ಳೆ ಹಾಲೆ ತಂದ್ಕೊಡ್ಬೇಕು ಇವರಿಗೆ, ಯಾಕದೆಲ್ಲ ಕೊಡ್ತೀಯಪ್ಪ ಅಂತ ಪಾಪ ಶುದ್ಧ ಹಾಲು ಕೊಡೋ ವ್ಯವಸ್ಥೆ ಮಾಡ್ತಾನೆ. ಸ್ವಲ್ಪ ಕಾಲದ ನಂತರ ದೇವಾಲಯದ ತೋಟದಲ್ಲಿ ಅಲ್ಲಿಂದಾನು ಜನ ಜಾಸ್ತಿ ಬರ್ತಾ ಇರ್ತಾರೆ. ಅಲ್ಲಿಂದ ಮತ್ತೆ ಇನ್ನೂ ಅವರಿಗೆ ಒಂದು ಆಶ್ರಮ ಅನ್ನೋದು ಆಗಿಲ್ಲ, ಬರೀ ಅವ್ರು ತಪಸ್ಸಲ್ಲೇ ಇದ್ದಾರೆ. ಅವ್ರದ್ದು 3 ಹಂತ ಅಂತ ಹೇಳಿದ್ರಲ್ಲ, ಫಸ್ಟ್ನೇದು ಭಗವದ್ ದರ್ಶನ, ಸೆಕೆಂಡ್ನೇದು ತಪಸ್ಸು, ಅದು ಕಂಡಿರಬೇಕು, ಅದು 2ನೇ ಸ್ಟೇಜ್. ಈಗ 2ನೇ ಸ್ಟೇಜ್ ಅಲ್ಲಿ ಇದ್ದಾರೆ ಅವರು. ಸರಿ, ಸ್ವಲ್ಪ ಕಾಲದ ನಂತರ ದೇವಾಲಯ ತೋಟದಲ್ಲಿ ಅಲ್ಲೇ ಉತ್ಸವ ವಿಗ್ರಹಗಳನ್ನು ತಕೊಂಡು ಹೋಗ್ತಾರಲ್ಲ ವಾಹನಗಳು, ಅದು ಇರೋ ಜಾಗದಲ್ಲಿ ಕೂರಿಸ್ತಾರೆ ತಂದು, ಜಾಗದಲ್ಲಿ ಇಡಿಸಿದ್ರು. ಅದಾದ ಮೇಲೆ ದೇವಸ್ಥಾನದಲ್ಲೇ ಮಂಗೈ ಪಿಳ್ಳೆಯಾರ್ ಅನ್ನೋರು ಆ ಜಾಗ ಕಲ್ಲಿಂದ ಮಂಗೈ ಪಿಳ್ಳೆಯರ್ ಅನ್ನೋ ದೇವಸ್ಥಾನಕ್ಕೆ ಮತ್ತೆ ಅಲ್ಲಿಂದ ವರ್ಗಾವಣೆ ಮಾಡ್ತಾರೆ. ಅವ್ರನ್ನ ನೋಡಿ ಆ ಧ್ಯಾನ ಅದನ್ನ ನೋಡಿ ಅವ್ರಿಗೆಲ್ಲ ಇದಾಗುತ್ತೆ, ಇವರು ಬ್ರಾಹ್ಮಣ ಇದೆ ಅಂತ ಅನ್ಕೊಳ್ತಾರೆ. ಇಳಿಸಲಾಯಿತು. ಏನಾಗುತ್ತೆ, ಅಲ್ಲಿ ಕೂತ್ಕೊಂಡು ಮಾಡ, ಅವ್ರೇನ್ ಸ್ನಾನ ಮಾಡ್ತಾರ ಏನ್ ಮಾಡ್ತಾರ, ಆ ಕೌಪಿನ ಕೂಡ ಹರಿದೋಗ್ಬಿಡುತ್ತೆ. ದಿಗಂಬರ ಆಗಿದ್ರೆ ಕೂಡ ಅವ್ರಿಗೇನು ಪ್ರಜ್ಞೆನೇ ಇಲ್ಲ, ನಾನು ದಿಗಂಬರ ಆಗಿದ್ದೀನಿ ಅಂತ ಪ್ರಜ್ಞೆ ಇಲ್ಲ, ಎಲ್ಲದೂ ಗೊತ್ತಿಲ್ಲ, ಬಟ್ಟೆ ಇಲ್ಲ ಅನ್ನೋದು ಗೊತ್ತಾಗಲ್ಲ. ಇವರನ್ನು ಗಮನಿಸಿದ ಗುರುಕಲ್ ಅನ್ನೋ ವೃದ್ಧರು ರಮಣರಿಗೆ ಬಲವಂತವಾಗಿ ಒಂದು ತುಂಡು ಬಟ್ಟೆ ಸುತ್ತಿ ಬಿಡ್ತಾರೆ ಶರೀರಕ್ಕೆ. ರಮಣರ ನಿಜವಾದ ಹೆಸರು, ಊರು ಯಾರಿಗೆ ಗೊತ್ತಿಲ್ಲ, ಯಾರಿಗೆ ಅವ್ರ ಹೆಸರು, ಅವ್ರ ಊರು ಯಾರಿಗೆ ಹೇಳಲ್ಲ. ಅಲ್ಲಿಗೆ ಬರೋ ಭಕ್ತರೆಲ್ಲ ಬ್ರಾಹ್ಮಣ ಸ್ವಾಮಿ ಅಂತ ಕರೀತಾರೆ ಅವರನ್ನೇ. ಅಲ್ಲಿಗೆ ಬರೋ ಭಕ್ತರೆಲ್ಲ ಬ್ರಾಹ್ಮಣ ಸ್ವಾಮಿ ಅಂತ ಕರೀತಾರೆ. ಅರುಣಾಚಲದಲ್ಲಿ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಉತ್ಸವ ನಡೆಯುತ್ತೆ, ಎಲ್ಲರಿಗೂ ಗೊತ್ತಲ್ವಾ? ಆ ಕಾರ್ತಿಕ ಉತ್ಸವ ಬಹಳ ದೊಡ್ಡದಾಗಿ ನಡೆಯುತ್ತೆ. ಆವಾಗ ಜನರು ಬೇಕಾದಷ್ಟು ಜನ ಬರ್ತಾರೆ. ಇವ್ರಿಗೆ ಏನು ಪ್ರಜ್ಞೆನೇ ಇಲ್ಲ, ಇವ್ರ ಪಾಟಿಗೆ ಅವ್ರು ಕೂತ್ಕೊಂಡು ಧ್ಯಾನ ಮಾಡ್ಕೊಂಡಿರ್ತಾರೆ. ಅಲ್ಲಿಗೆ ಬಹಳ ಜನ ಬರ್ತಾರೆ. ಭಕ್ತರೆಲ್ಲ ರಮಣರನ್ನು ನೋಡಿ ನಮಸ್ಕರಿಸುತ್ತಿದ್ದರು. ರಮಣರ ತಪೋ ತೇಜಸ್ಸನ್ನು ನೋಡಿ ಅವರಿಗೆ ಅವರೇ ಸ್ವಯಂ ಪ್ರೇರಿತವಾಗಿ ಸೇವಕರಾಗ್ತಾರೆ ಪಾಪ. ಆದರೆ ರಮಣರು ಏನು ಮಾತಾಡಲ್ಲ, ಯಾರ ಹತ್ತಿರ ಮಾತಾಡಲ್ಲ, ಮೌನವಾಗಿ ಧ್ಯಾನದಲ್ಲೇ ನಿಮಗ್ನವಾಗುವರು. ಸ್ವಲ್ಪ ದಿನ ಕಾಲದ ಮೇಲೆ ಅರುಣಾಮಲೈ ತಂಬೀರ್ ಅನ್ನೋನು ಭಕ್ತ ಬರ್ತಾನೆ. ಅನ್ನೋರು ಬಂದು ರಮಣರ ತಪೋ ವರ್ಚಸ್ಸಿಗೆ ಆಕರ್ಷಿತರಾಗ್ತಾರೆ. ರಮಣರನ್ನು ದಾರಿ ಬದಿಯ ಆಶ್ರಯದಲ್ಲಿ ಯಾಕೆ ಇಟ್ಟಿದ್ರ ಅಂದ್ರೆ, ದಾರಿ ಬಲ ಅಂದ್ರೆ ಎಲ್ಲೆಲ್ಲೆಲ್ಲ ಚೇಂಜ್ ಮಾಡ್ತಾ ಇದಾರಲ್ಲ, ಯಾಕೆ ಆ ತರ ಇಟ್ಟಿದ್ರ ಅಂತ ಅವನು ಗುರುಮೂರ್ತಂ ದೇವಾಲಯದಲ್ಲಿ ಇರಲು ಪ್ರಾರ್ಥಿಸಿ, ದೇವಾಲಯದವ್ರನ್ನ ಪ್ರಾರ್ಥಿಸಿ, ಈ ತರ ನಾವನ್ನ ತಂದು ಇಲ್ಲಿಕ್ತೀವಿ ಅಂತ ಪ್ರಾರ್ಥಿಸಿ ಅಲ್ಲಿ ಇರ್ತಾರೆ ಅವರು. ಇಲ್ಲಿ ರಮಣರು 14 ತಿಂಗಳು ಇರ್ತಾನೆ, ಎಲ್ಲಿ? ಗುರುಮೂರ್ತಂ ದೇವಸ್ಥಾನದಲ್ಲಿ. ಆದರೆ ಜನಸಂದಡಿ ಇಂದ ಬಹಳ ತೊಂದರೆ ಆಗುತ್ತೆ, ಅಲ್ಲಿ ಕೂಡ ತೊಂದರೆ ಜನಗಳು. ಅದು ನೋಡಿ ಪಕ್ಕದಲ್ಲಿ ಇರುವ ತೋಟ ಮಾಲೀಕ ಅಲ್ಲಿ ಯಾಕೆ ಇರ್ತಾರೆ, ಅವ್ರಿಗೆ ತುಂಬಾ ತೊಂದರೆ ಆಗ್ತಾ ಇದೆ, ನಾನು ನಿಮ್ಗೆ
ಆಶ್ರಯ ಕೊಡ್ತೇನೆ ಅಂತ ಪಾಪ ಅವನು ಅವ್ರ ತೋಟನಲ್ಲೇ ಅವರಿಗೆ ಆಶ್ರಯ ಕೊಡ್ತಾರೆ. ಅವಾಗ ಪಳನಿಸ್ವಾಮಿ ಅನ್ನೋನು ಅವನು 21 ವರ್ಷ ಇವರಿಗೆ ಸೇವಕರಾಗಿ ಕೆಲಸ ಮಾಡ್ತಾರೆ. ಯಾರಿಗೆ ಸೇವೆ ಮಾಡ್ತಾರೆ? ಯಾರಿಗೆ? ರಮಣರಿಗೆ 21 ವರ್ಷ ಮಾಡ್ತಾನೆ. ಅವ್ರಿಗೆ ತಮಿಳ್ ಬರಲ್ಲ ಸರಿಯಾಗಿ ಆ ಹುಡುಗನಿಗೆ. ಬಟ್ ಅವರು ಒಂದು ದಿನ ಕೇಳ್ತಾನೆ ಅವನು, ನೀವು ಯಾರು, ಎಲ್ಲಿಂದ ಬಂದೆ ಹೇಳೋದೇ ಇಲ್ಲ. ಒಂದ್ ದಿವಸ ನೀವು ಹೇಳಿಲ್ಲ ಅಂದ್ರೆ ನಾನು ಊಟನೇ ಮಾಡಲ್ಲ ಅಂತ ಕೂತ್ಕೊಂಡ್ ಬಿಡ್ತಾನೆ. ಅವಾಗ ಇವ್ರು ಮಾತಾಡಲ್ವಲ್ಲ, ಚಿಕ್ಕ ಪೇಪರ್ ತಕೊಂಡು ತಿರುಚೂರು ವೆಂಕಟರಮಣ ಅಂತ ಬರೆದು ಬಿಡ್ತಾನೆ. ಆವಾಗ ಗೊತ್ತಾಗುತ್ತೆ ಅವನಿಗೆ, ಓ ಇವ್ರು ತಿರುಚೂರು ವೆಂಕಟರಮಣ ಇವರದು ಅಂತ. ಆ ಪಳನಿಸ್ವಾಮಿ ತಕೊಂಡು ಅಲ್ಲಿ ಇರ್ತಾರೆ. ಅವನಿಗೆ ತಮಿಳ್ ಬರಲ್ವಲ್ಲ, ಅವನಿಗೆ ಎಷ್ಟೋ ಆಧ್ಯಾತ್ಮಿಕ ಬುಕ್ಗಳು ತಂದು ಕೊಡ್ತಾನೆ. ಆವಾಗ ರಮಣರು ಆಧ್ಯಾತ್ಮಿಕ ಬುಕ್ಗಳನ್ನು ಓದಿ ಅದ್ರ ಸಾರವನ್ನು ಇವನಿಗೆ ಹೇಳ್ತಾ ಇರ್ತಾನೆ. ಇಲ್ಲಿ ಇರೋದು, ಇಲ್ಲಿ ಇದ್ದಾರೆ ಎಂದು ಗೊತ್ತಾಗಿ, ಈ ಜಾಗದಲ್ಲಿ ಇದ್ದಾರೆ ಅಂತ ಗೊತ್ತಾಗಿ ನಲ್ಲಿಯಪ್ಪ ಅಯ್ಯರ್ ಇವರು ರಮಣ ಮಹರ್ಷಿಗಳ ಚಿಕ್ಕಪ್ಪ ನಲ್ಲಿಯಪ್ಪ ಅಯ್ಯರ್ ಅವರು ಹುಡುಕೊಂಡು ಬರ್ತಾರೆ. ಅವರ ತಾಯಿಯ ಒತ್ತಡದಿಂದ ಹೇಗೋ ರಮಣರು ಇರೋ ಜಾಗವನ್ನು ಹುಡುಕೊಂಡು ಬರ್ತಾರೆ. ಮತ್ತೆ ರಮಣರನ್ನು ಊರಿಗೆ ಕರ್ಕೊಂಡು ಹೋಗುವುದಕ್ಕೆ ಬರ್ತಾರೆ. ಬಾಪ ಕರ್ಕೊಂಡು ಹೋಗ್ತೀನಿ, ಊರಿಗೆ ಬಂದ್ಬಿಡು. ಯಾರಿಗೆ ಹೇಳ್ತಾರೆ ಬಂದ್ಬಿಡ್ತಾನಲ್ಲ ಪಾಪ. ಬರ್ತಾರೆ, ಅವ್ರು ಬರ್ತಾರ. ಅವರು 5 ದಿನ ಕಾಲ ಅಲ್ಲೇ ಇದ್ದು ನಿನ್ನ ಸನ್ಯಾಸ ಜೀವನವನ್ನು ಬೇಕಾದ್ರೆ ಅಲ್ಲೇ ನಡ್ಸ್ಕೊ, ಬಂದು ಊರಲ್ಲೇ ನಡ್ಸ್ಕೊ ಅಂತ ಎಷ್ಟು ಹೇಳಿದ್ರೆ ಕೂಡ ರಮಣರ್ ಮಾತ್ರ ಒಪ್ಪಲ್ಲ. ಯಾವುದು ಪ್ರತಿಕ್ರಿಯೆನೇ ಇಲ್ಲ, ಕಾಮ ಕೂತ್ಕೊಂಡಿರ್ತಾನೆ, ಏನು ಮಾತಾಡಲ್ಲ. ನಲ್ಲಿಯಪ್ಪ ಹತಾಶರಾಗಿ ಹಿಂತಿರುಗಿ ಮನೆಗೆ ಹೋಗಿ ನಡೆದ ವಿಷಯಗಳೆಲ್ಲ ರಮಣರ ತಾಯಿಗೆ ವಿವರವಾಗಿ ಹೇಳ್ತಾರೆ. ಇಷ್ಟೊಳಗಡೆ ರಮಣರು ತೋಟದಿಂದ ಅರುಣಾಚಲದಲ್ಲೇ ಪಾವಳಕುಂಡ್ರು ಅನ್ನೋ ಸ್ಥಳದಲ್ಲಿ ಇರೋ ದೇವಸ್ಥಾನಕ್ಕೆ ಅಲ್ಲಿಗೆ ಹೋಗ್ತಾರೆ. ಮತ್ತೆ ಅಲ್ಲಿಂದ ಅಲ್ಲಿಗೆ ಹೋಗ್ತಾರೆ. ಸರಿ, ವಿಷಯ ಗೊತ್ತಾಗ್ಬಿಟ್ಟು ಅಳಗಮ್ಮಳ ಅವರ ಹೆಸರು, ಆಮೇಲೆ ಅವ್ರ ಅಮ್ಮ ಹೆಸರು, ತಾಯಿ ಹೆಸರು, ಅವರ ಅಣ್ಣ ನಾಗಸ್ವಾಮಿನ ಕರ್ಕೊಂಡು ಬರ್ತಾರೆ. ಬಂದು ಪಾವಳಕುಂಡ್ರಿಗೆ ಬರ್ತಾಳೆ. ಅವರ ತಾಯಿ ಅಳಗಮ್ಮಳ ನಾಗಸ್ವಾಮಿ ಜೊತೆಗೆ ಪಾವಳಕುಂಡ್ರಿಗೆ ಬರ್ತಾರೆ. ಆಹಾರ ಇಲ್ಲದೆ ಹೋಗುವ ದೇಹ, ಜಡಗಟ್ಟಿದ ಕೂದಲು ನೋಡಿ ಗೋಳಾಡ್ತಾಳೆ. ಪಾಪ ಅಳ್ತಾಳೆ ಅಮ್ಮ. ಯಾರಾದ್ರೂ ಅಷ್ಟೇ ಅಲ್ವಾ, ನಾವಾದ್ರೂ ಅಷ್ಟೇ. ಅಳಗಮ್ಮಲ್ ಅವರು ಇನ್ನಿಲ್ಲದೆ ಮನೆಗೆ ಹಿಂತಿರುಗುವಾಗಿ ಗೋಳಾಡ್ತಾಳೆ, ಅಳ್ತಾಳೆ. ಕೆಲವು ಸಾರಿ ಬೈತಾಳೆ, ಭಯ ಮಗ ಅಲ್ವಾ, ಭಯೋ ಹಕ್ಕಿದೆ ಅವ್ರಿಗೆ. ಪಾಪ ಬೈತಾಳೆ, ಅಳ್ತಾಳೆ, ಗೋಳಾಡ್ತಾಳೆ. ರಮಣರು ಅವರ ಕಾಟ ತಡಿಲಾರ್ದೆ ಅಲ್ಲಿಂದ ಎದ್ಬಿಟ್ಟು ಹೋಗ್ತಾರೆ. ಆನ್ಸರೇ ಕೊಡಲ್ಲ, ಏನು ಮಾತಾಡಲ್ಲ, ಮೌನವಾಗಿ ಇರ್ತಾರೆ. ಅಳಗಮ್ಮಲ್ ಅಲ್ಲಿರೋ ಭಕ್ತರ ಎದುರಿಗೆ ತಮ್ಮ ನೋವನ್ನು ತೋಡ್ಕೊಂಡು, ನೀವಾದ್ರೂ ತಮ್ಮ ಮಗನಿಗೆ ಹೇಳ್ಬೇಕಾಗಿ ವಿನಂತಿ. ಅವ್ರಿಗೆ ವಿನಂತಿ ಮಾಡ್ಕೊಳ್ತಾರೆ. ನಾವು ಕೂಡ ಅಷ್ಟೇ ಅಲ್ಲ, ನಾವು ಮಕ್ಳು ಏನಾದ್ರು ಕೇಳಿದ್ರೆ ಅವ್ರ ಫ್ರೆಂಡ್ಸ್ಗೆ ಹೇಳ್ಕೊಳ್ತೀವಿ, ನೋಡ್ರಪ್ಪ ಅಂತ. ಹಾಗೆ ಅವ್ರು ಕೂಡ ಅಲ್ಲಿ ಇರೋ ಭಕ್ತರಿಗೆ ಹೇಳ್ತಾಳೆ, ನಮ್ಮ ಮಗನಿಗೆ ಹೇಳಪ್ಪ ಅಂತ. ಅಲ್ಲಿ ಇರೋರಲ್ಲಿ ಒಬ್ಬ ಶಿಷ್ಯರು ರಮಣರಿಗೆ ಹೇಳ್ತಾರೆ, ನೀವೇನಾದ್ರೂ ವಿಷಯ ಮಾತಾಡಲಿಲ್ಲ ಅಂತ ಬರೆದು ಕೊಡಬಾರ್ದ ನಿಮ್ಮ ಅಮ್ಮಗೆ, ಅವ್ರು ತುಂಬಾ ಗೋಳಾಡ್ತಾ ಇದ್ದಾರೆ ಅಂತಾನೆ. ಆವಾಗ ಶ್ರಮಣಿಕೆ ಅವ್ರು ಹೇಳಿದ್ದು ಸರಿ ಅಂತ ಒಂದು ಪೇಪರ್ ತಕೊಂಡು ಬರೀತಾನೆ, ಒಂದು ಕಾಗಿದ ತಕೊಂಡು ಬರೀತಾನೆ. ಏನಂತ ಬರೀತಾನೆ? ಅವರವರ ಪ್ರಾರಬ್ಧ ಕರ್ಮ, ಅವರವರ ಪ್ರಾರಬ್ಧ ಕರ್ಮಗಳ ಅನುಸಾರವಾಗಿ ಜಗನ್ನಿಯಾಮಕನು ಜೀವಿಗಳ ಅದೃಷ್ಟವನ್ನು ನಿಯಂತ್ರಿಸುತ್ತಾನೆ. ಅಷ್ಟೇ ಅಲ್ವಾ? ಇದು ನಮ್ಮ ಥಿಯೋಸಾಫಿಕಲ್ ಸೊಸೈಟಿ ಕೂಡ ಸಂಬಂಧಪಟ್ಟಿತ್ತು ಅಲ್ವಾ? ಕರ್ಮ ನಿಯಮಕ್ಕೆ ಯಾವುದು ಅಸಂಭವಮೋ ಯಾವುದು ಅಸಂಭವವೋ ಅದನ್ನು ಮಾಡಲು ಎಷ್ಟೋ ಪ್ರಯತ್ನ ಪಟ್ಟರು ಅದು ಫಲಿಸುವುದಿಲ್ಲ. ಯಾವುದು ಅಸಂಭವವೋ, ಯಾವ್ದು ನಡೆಯಲ್ವೋ ಅದನ್ನು ಮಾಡಲು ಎಷ್ಟೋ ಪ್ರಯತ್ನ ಪಟ್ಟರು ಅದೇ ಫಲಿಸುವುದಿಲ್ಲ. ಯಾವುದು ನಡೀಲೇಬೇಕು ಅದನ್ನು ಯಾರು ಏನು ಮಾಡಿದ್ರು ತಪ್ಪಿಸುವುದಿಲ್ಲ. ನಡೆಯಬೇಕು ಅಂತ ಇದ್ರೆ ಗ್ಯಾರಂಟಿ ನಡೆಯುತ್ತೆ, ನಡೆಯಲ್ಲ ಅಂದ್ರೆ ನಾವು ಎಷ್ಟು ಇದು ಮಾಡಿದ್ರೆ ಕೂಡ ನಡೆಯಲ್ಲ, ತಪ್ಪಿಸುವುದಿಲ್ಲ, ಸಾಧ್ಯವಿಲ್ಲ. ಇದು ಖಂಡಿತ, ಇದು ನಿಜ. ಅವ್ರು ಬರ್ಕೊಡ್ತಾರೆ ಅವ್ರ ತಾಯಿಗೆ. ಅತ್ಯುತ್ತಮವಾದ ದಾರಿ ಎಂದರೆ ಸುಮ್ಮನಿರುವುದು, ಅತ್ಯುತ್ತಮ ದಾರಿ ಅಂದ್ರೆ ಸುಮ್ಮನೆ ಇರೋದು ಒಳ್ಳೇದು. ಯಾಕೆ ಸುಮ್ಮನೆ ಗೋಳಾಡ್ತೀಯ ನೀನು, ಸುಮ್ಮನೆ ಇರು ಅಂತಾನೆ.
ಇದು ಮೊಟ್ಟ ಮೊದಲ ಉಪನ್ಯಾಸ ಆಗಬಹುದು. ಪಾಯಸ ರಮಣರ ಈ ಪದಗಳೇ ಮೊಟ್ಟ ಮೊದಲ ಉಪನ್ಯಾಸ. ಅಷ್ಟುವರೆಗೂ ಅವ್ರು ಯಾರ ಹತ್ರ ಮಾತಾಡಲೇ ಇಲ್ಲ. ಒಬ್ಬ ಪಳನಿಸ್ವಾಮಿ ಹತ್ರ ಅವ್ರು ತಂದಿರೋ ಬುಕ್ಗಳು ಆಧ್ಯಾತ್ಮಿಕಗಳು ಓದಿ ಅದ್ರ ಸಾರ ಮಾತ್ರ ಹೇಳ್ತಾ ಇದ್ರು. ಅದು ಯಾವಾಗಲೂ ಒಂದು ಸಾರಿ, ಯಾರ ಹತ್ರ ಮಾತಾಡ್ತಾ ಇರ್ಲಿಲ್ಲ ರಮಣರು. ಫಸ್ಟ್ ಅದನ್ನು ಮಾತಾಡಲಿಲ್ಲ, ಬರ್ಕೊಡ್ತಾನೆ. ಅದು ನಾವು ಅವ್ರದ್ದು ಫಸ್ಟ್ ಇದೇ ಅನ್ಕೋಬೇಕು. ಫಸ್ಟ್ ಉಪನ್ಯಾಸ ಅಂತ ನಾವು ಅನ್ಕೋಬಹುದು. ಎಷ್ಟು ಚೆನ್ನಾಗಿ ಹೇಳಿದಾರಲ್ಲ. ಅಳಗಮ್ಮ ಭಾರವಾದ ಹೃದಯದಿಂದ ಹಿಂತಿರುಗಿ ಹೋಗ್ತಾರೆ. ಪಾಪ ಅಮ್ಮ ಮನೆಗೆ ತಿರುಗಿ ಹೋಗ್ತಾರೆ. ಇಂತಹ ಉಗ್ರ ದೀಕ್ಷೆನಲ್ಲಿ ತಮ್ಮ ಆಪ್ತ ಶಿಷ್ಯನಾದ ಪಳನಿಸ್ವಾಮಿ ಹತ್ತಿರ ಒಂದೆರಡು ಮಾತುಗಳು ಮಾತ್ರ ಮಾತಾಡೋರು. ಇದಾದ ನಂತರ ರಮಣರು ಪಾವಳಕುಂಡ್ರದಿಂದ ಅರುಣಾಚಲ ಬೆಟ್ಟದ ಮೇಲೆ ಇರುವ ವಿರೂಪಾಕ್ಷ ಗುಹನಲ್ಲಿ ಇರುವುದು ಪ್ರಾರಂಭಿಸುತ್ತಾರೆ. ಇದಾದ್ಮೇಲೆ ಅರುಣಾಚಲದ ಬೆಟ್ಟ ಇರುತ್ತೆ, ಅಲ್ಲಿ ವಿರೂಪಾಕ್ಷ ಗುಹೆ ಇರುತ್ತೆ, ಅಲ್ಲಿಗೆ ಹೋಗಿ ವಾಸ ಮಾಡಕ್ಕೆ ಆರಂಭಿಸುತ್ತಾರೆ. ರಮಣರು ಸಹಜವಾಗಿ ಆತ್ಮನಿಷ್ಠೆ ನಲ್ಲಿರ್ತಾರೆ. ಅವರನ್ನು ನೋಡಿದ ಹಲವಾರು ಜನರು ಅವರನ್ನು ನೋಡಿ ತಪಸ್ಸಲ್ಲಿ ಇದ್ದಾರೆ. ಅವರು ಆತ್ಮನಿಷ್ಠೆ ಅಂದ್ರೆ ಆತ್ಮ ಇದ್ರಲ್ಲಿ ಇರ್ತಾರೆ. ಆದ್ರೆ ಜನಗನ್ನು ನೋಡಿ ಅವ್ರು ತಪಸ್ಸಲ್ಲಿದ್ದಾರೆ ಅಂತ ಅನ್ಕೊಳ್ತಾರೆ. ಕಾಲಕ್ರಮೇಣ ಬರೋ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಬಂತು. ತುಂಬಾ ಜನರು ಅನೇಕ ಸಮಸ್ಯೆಗಳಿಂದ ಬರೋವರು. ಇದು 3ನೇ ಹಂತ. ಈಗ ಫಸ್ಟ್ ಭಗವದ್ ದರ್ಶನ ಆಯ್ತು, 2ನೇದು ಆತ್ಮ ಇದೇ ಆಯ್ತು, ಇದು 3ನೇದು. ಈಗ ಅವರು ನೊಂದವರ ಜೀವಿಗಳಿಗೆ ಸಹಾಯ ಮಾಡೋದು. ಈ ಕಾಲದಲ್ಲಿ ಇದ್ರೆ ನಾವು ಕೂಡ ಹೋಗ್ತಾ ಇದ್ವೇನು ಅಲ್ವಾ. ಜನರು ಅನೇಕ ಸಮಸ್ಯೆಗಳಿಂದ ಬರೋವರು. ಹಲವಾರು ಜನರು ಬ್ರಾಹ್ಮಣ ಸ್ವಾಮಿ ಹತ್ತಿರ ಶಾಂತಿ ಸಿಕ್ಕುತ್ತೆ ಅಂತ ಬರೋವರು. ಕೆಲವರು ತತ್ವಜ್ಞಾನ ಜಿಜ್ಞಾಸದಿಂದ ಬರೋವರು. ಇಷ್ಟು ತತ್ವಜ್ಞಾನ ಜಿಜ್ಞಾಸೆ ಇದ್ರೆ ಕೂಡ, ಪ್ರಶ್ನೋತ್ತರಗಳು ಇದ್ರೆ ಕೂಡ ಯಾರಿಗೆ ಅವರು ಬಾಯಿ ಬಿಟ್ಟು ಏನು ಹೇಳ್ತಾ ಇರಲಿಲ್ಲ. ಬಂದು ಕೂತ್ಕೊಂಡ ತಕ್ಷಣ ಅವ್ರ ಕಣ್ಣಿಂದ ಬರೋ ಪ್ರಕಾಶದಿಂದಾನೇ ಇವರಿಗೆ ಉತ್ತರಗಳು ಸಿಗ್ತಾ ಇತ್ತು. ಅವರ ಪ್ರಶ್ನೆಗಳಿಗೆ ಉತ್ತರ ಅವರವರಿಗೆ ಸ್ಫುರಿಸ್ತಾ ಇತ್ತು. ಅವ್ರ ಮುಖ ನೋಡ್ತಾ ಇದ್ರೆ ಅವ್ರ ಕಣ್ಣುಗಳಿಂದ ಬರುವ ತೇಜಸ್ಸು ಪ್ರಕಾಶ ನೋಡಿ ಅವರವರಿಗೆ ಸ್ಫುರಿಸುತ್ತಾ ಇತ್ತಂತೆ ಆನ್ಸರ್ಗಳು. ಆಧ್ಯಾತ್ಮಿಕ ಸಂಶಯಗಳಿಗೆ ಉತ್ತರ ಸಿಗ್ತಾ ಇತ್ತು. ವಿರೂಪಾಕ್ಷ ಗುಹಕ್ಕೆ ಬರುವ ಭಕ್ತರ ಜನಸಮೂಹ ಹೆಚ್ಚಾಯಿತು. ಅವರಲ್ಲಿ ಆ ಅಪ್ಪನಿಗೆ ಹೆಚ್ಚಮ್ಮಳ್ ಅಂತ ಬಹಳ ಪರಮಭಕ್ತಿ ಅಮ್ಮ. ಅವ್ರೇನ್ ಮಾಡ್ತಾರೆ, ಅವರಲ್ಲಿ ಹೆಚ್ಚಮ್ಮಳ್ ರಮಣರ ಪರಮಭಕ್ತಿ. ಆದರೆ ಅವರ ನಿಜವಾದ ಹೆಸರು ಲಕ್ಷ್ಮೀ ಅಮ್ಮಳ್. ಆ ಹೆಚ್ಚಮ್ಮಳ್ ನಿಜವಾದ ಹೆಸರು ಲಕ್ಷ್ಮೀ ಅಮ್ಮಳ್. ಕಾಲಕ್ರಮೇಣ ಅದು ಜನರ ಬಾಯಲ್ಲಿ ಲಕ್ಷ್ಮೀ ಅಮ್ಮಳ್ ಹೋಗಿ ಹೆಚ್ಚಮ್ಮಳ್ ಆಗ್ಬಿಡುತ್ತೆ. ಕರಿತಾ ಹೆಚ್ಚಮ್ಮಳ್ ಆಗ್ಬಿಡುತ್ತೆ. ಆಯ್ತು. ತನ್ನ 20 ಪ್ರಾಯಕ್ಕೆ ಆಯಮ್ಮ ಪ್ರಾಬ್ಲಮ್ ಇದು. ತನ್ನ 21 ಪ್ರಾಯಕ್ಕೆ ಅವರು ತಮ್ಮ ಗಂಡನ್ನು, ಒಬ್ಬನೇ ಮಗನನ್ನು, ಒಬ್ಬಳೆ ಮಗಳನ್ನು 3 ಕಳೆದುಕೊಂಡರು. ಅಪಾರ ಸಂಗತಕ್ಕೆ ಗುರಿಯಾಗಿ ಅವರು ಇಡೀ ಸಂಸಾರದೊಂದಿಗೆ ಸಂತೋಷದಿಂದ ಸಂಭ್ರಮದಿಂದ ಬಾಳಿ ಬದುಕಿರೋ ಜಾಗದಲ್ಲಿ ಇರುವುದಕ್ಕೆ ಸಾಧ್ಯ ಆಗುತ್ತಿರಲಿಲ್ಲ. ಆನಂದವಾಗಿ ಸಂತೋಷವಾಗಿ ಮಕ್ಕಳ ಜೊತೆಗೆ ಇರ್ತಾ ಇದ್ರು. ಈಗ 3 ತೀರೋಗ್ತಾರೆ. ಅವ್ರಿಗೆ ಅಲ್ಲಿ ಇರೋಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಅವೆಲ್ಲ ಸ್ಫುರಣಗಳು ಗೊತ್ತಾಗುತ್ತೆ, ಜ್ಞಾಪಕಗಳು ಗೊತ್ತಾಗುತ್ತೆ. ಅದರಿಂದ ಆ ಜಾಗನಲ್ಲಿ ಇರೋಕೆ ಅಮ್ಮಂಗೆ ಆಗ್ತಾ ಇರಲಿಲ್ಲ. ಅವರು ತನ್ನಗಾಗಿರುವ ದುಃಖ ಶಮನವಾಗುತ್ತೆ ಅಂತ, ಈ ದುಃಖ ನನಗೆ ತೀರೋಗುತ್ತೆ ಅಂತ ಅವರು ತನ್ನಗಾಗಿರುವ ದುಃಖ ಶಮನವಾಗುತ್ತೆ ಅಂತ ಭಾವಿಸಿ ಗೋಕರ್ಣದಿಂದ ಹಿಡಿದು ಉತ್ತರ ಸಾಧುಗಳ ಸಂತಗಳ ಯೋಗಿಗಳ ದರ್ಶನ ಮಾಡಿ ಸೇವೆ ಮಾಡ್ತಾಳೆ. ಆದರೆ ಅವರಿಗೆ ಯಾಕೋ ಆಕೆ ಮಾನಸಿಕ ಸಂಘರ್ಷಣ ನಿಲ್ಲಿಲ್ಲ. ಅಷ್ಟು ಮಾಡಿದ್ರೇನು, ಸಂತರ ಸೇವೆ ಮಾಡ್ತಾರೆ, ಸನ್ಯಾಸಿಗಳ ಸೇವೆ ಮಾಡ್ತಾರೆ, ಯೋಗಿಗಳ ಸೇವೆ ಮಾಡ್ತಾರೆ. ಆದ್ರೆ ಆ ಅಮ್ಮನಿಗೆ ಆ ಮನಸ್ಸಲ್ಲಿ ಬರೋ ಸಂಘರ್ಷಣೆ ನಿಲ್ಲಿಲ್ಲ. ಈ ವೇಳೆ ಅವರಿಗೆ ಯಾರೋ ಹಿತೈಷಿಗಳು ಭಗವಾನ್ ರಮಣ ಮಹರ್ಷಿಗಳ ಹೆಸರು ಹೇಳ್ತಾರೆ. ಯಾರೋ ಹೇಳ್ತಾರೆ, ಇದೆಲ್ಲ ಇದ್ದು ಅವ್ರಿಗೆ ಹಿತೈಷಿಗಳು ಯಾರೋ ಭಗವಾನ್ ಇದ್ದಾರೆ, ಅಲ್ಲಿಗೆ ಹೋಗಿ ಭಗವಾನ್ ರಮಣ ಮಹರ್ಷಿ ಹತ್ರ ಹೋಗಿ ಅಂತ ಹೇಳ್ತಾರೆ. ತಕ್ಷಣ ಅರುಣಾಚಲಕ್ಕೆ ಬಂದು ವಿರೂಪಾಕ್ಷ ಗುಹಕ್ಕೆ ಬರ್ತಾಳೆ. ರಮಣರ ದರ್ಶನ ಪಡ್ತಾಳೆ. ಸುಮಾರು 1 ಗಂಟೆ ಕಾಲ ರಮಣರ ಮುಂದೆ ಸುಮ್ಮನೆ ಮೌನ ಅಷ್ಟೇ. ಯಾರು ಅವ್ರ ಪ್ರಾಬ್ಲಮ್ಸ್ ಬಂದು ಸುಮ್ಮನೆ ನಿಂತ್ಬೇಕೇ ಹೊರತು ಅವ್ರೇನ್ ಬಿಟ್ಟು ಏನು ಹೇಳಲ್ಲ. ಇವ್ರು ಏನು ಹೇಳಿದ್ರೆ ಕೂಡ ಕೇಳಲ್ಲ. ಸುಮ್ಮನೆ ಮೌನವಾಗಿ ನಿಲ್ತಾಳೆ. ರಮಣರು ಕೂಡ ಮೌನವಾಗಿ ಸುಮ್ಮನೆ ಅವರನ್ನು ನೋಡ್ತಾ ಇರ್ತಾರೆ.
1 ಗಂಟೆ ಕಾಲ ಆ ಅಮ್ಮ 1 ಗಂಟೆ ಕಾಲ, ಇವರು 1 ಗಂಟೆ ಕಾಲ ನೋಡ್ತಾರೆ. ಏನು ಮಾತಾಡಲ್ಲ, ಏನನ್ನು ಹೇಳುವ ಅವಶ್ಯಕತೆ. ಈ ಅಮ್ಮ ಏನು ಮಾತಾಡ್ದಿರ, ಏನು ಹೇಳ್ದಿರ ಅವಶ್ಯಕತೆನೇ ಇಲ್ಲ. ಅಂದ್ರೆ ಅವ್ರಿಗೆ ಗೊತ್ತಾಗೋಯ್ತು ಈ ಅಮ್ಮ ಏನಕ್ಕೆ ಬಂದಿದ್ದಾರೆ ಅನ್ನೋದು. ಯಾಕಂದ್ರೆ ಭಗವಾನ್ ರಮಣರ ನೇತ್ರಗಳಿಂದ ಪ್ರಕಾಶಿಸುತ್ತಿರುವ ಹೊರ ಹೊಮ್ಮುತ್ತ ಕೃಪಾ ಕರುಣೆ ಭಾವನೆಯಿಂದ ದಗದಗ ಉರಿಯುತ್ತಿರುವ ಅವರ ಮಾನಸಿಕ ಸಂಘರ್ಷಣೆ ಕ್ರಮೇಣ ಶಾಂತವಾಗಿ ಹೋಯಿತು. ಆ ಒಂದು ಬಾಧೆ ಕ್ರಮೇಣ ಶಾಂತವಾಗಿ ಹೋಯಿತು. ಹೆಚ್ಚಮ್ಮಳಿಗೆ ಬೆಟ್ಟ ಮೇಲೆ ಅಲ್ಲ ಇರೋದು, ಬೆಟ್ಟ ಇಳಿದು ಬರುವುದಕ್ಕೆ ಮನಸ್ಸಿರಲಿಲ್ಲ. ಹಗುರವಾದ ಹೃದಯದಿಂದ ಬೆಟ್ಟ ಇಳಿದು ಆಕೆ ತನ್ನ ಊರಿಗೆ ಹೋಗೋದೇ ಇಲ್ಲ. ತಿರುವಣ್ಣಾಮಲೆ ಬಿಟ್ಟು ಅಮ್ಮ ಹೋಗೋದೇ ಇಲ್ಲ. ಅವರ ತಂದೆ ಸಹೋದರ ಮಾಡಿದ ಸಹಾಯದಿಂದ ತಿರುವಣ್ಣಾಮಲೆಯಲ್ಲಿ ಬೆಟ್ಟದ ಕೆಳಗಡೆ ಒಂದು ಚಿಕ್ಕ ಮನೆ ಕೊಂಡು ಅಲ್ಲಿಂದ ಜೀವನ ಪರ್ಯಂತ ರಮಣರ ಸೇವೆಯಲ್ಲೇ ನಿಮಗ್ನಾಗ್ತಾರೆ. ಜೀವನ ಪರ್ಯಂತ ನಿತ್ಯ ರಮಣರಿಗೆ ಆಹಾರ ಮಾಡೋ ಜವಾಬ್ದಾರಿ ತಗೊಳ್ತಾರೆ. ಅನ್ನ ಆಹಾರ ಮಾಡೋ 1907ನೇ ಇಸ್ವಿನಲ್ಲಿ ರಮಣರು ವಿರೂಪಾಕ್ಷ ಗುಹೆಯಲ್ಲಿ ಇರಬೇಕಾದರೆ ಸಂಸ್ಕೃತ ಉದ್ದಂಡ ಪಂಡಿತರಾದ ಗಣಪತಿ ಶಾಸ್ತ್ರಿಗಳು ತಿರುವಣ್ಣಾಮಲೆಗೆ ಬರ್ತಾರೆ. ಆವಾಗಲೇ ಅವರಿಗೆ ಕಾವ್ಯಕಂಠ, ಆ ಗಣಪತಿ ಶಾಸ್ತ್ರಿ ಅವ್ರ ಹೆಸರು, ಆವಾಗಲೇ ಅವರಿಗೆ ಕಾವ್ಯಕಂಠ ಅನ್ನೋ ಹೆಸರು ಇರುತ್ತೆ. ಬಿಡು ಕೊಟ್ಟಿರ್ತಾರೆ. ಎಲ್ಲೇ ಇವರನ್ನ ಏನಂತ ಕರೀತಾರೆ? ಕಾವ್ಯಕಂಠ ಗಣಪತಿ ಮುನಿ, ಕಾವ್ಯಕಂಠ ಗಣಪತಿ ಮುನಿ ಅಂತ ಕರೀತಾರೆ. ಇವರ ತಪೋಶಕ್ತಿ ಉಳ್ಳವರು, ದಿನ ನಿತ್ಯ ಮಂತ್ರ ಸಾಧನೆ ಮಾಡ್ತಾ ಇರ್ತಾರೆ. ಇಂತಹ ಗಣಪತಿ ಶಾಸ್ತ್ರಿಗಳು ರಮಣ ಮಹರ್ಷಿ ಗುಹೆಗೆ ಬಂದು ರಮಣ ಮಹರ್ಷಿ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಅಷ್ಟು ದೊಡ್ಡ ಬ್ರಾಹ್ಮಣ ಸಾಷ್ಟಾಂಗ ನಮಸ್ಕಾರ ಮಾಡಿ ಗದ್ಗದ ಕಂಠದಿಂದ ಹೇಳ್ತಾರೆ, ಸ್ವಾಮಿ, ಓದಬೇಕಾದೆಲ್ಲ ಓದಿದ್ದೆ, ವೇದಾಂತ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದೆ, ಎಷ್ಟೋ ಮಂತ್ರ ಜಪ ಮಾಡಿದ್ದೆ, ಆದ್ರೆ ಈಗಿನವರೆಗೂ ತಪಸ್ಸಂದರೆ ಅವ್ರಿಗೆ ಗೊತ್ತಿಲ್ಲ. ದಯವಿಟ್ಟು ನನಗೆ ತಿಳಿಸ್ಕೊಳ್ಳಿ ಅಂತ ಪ್ರಾರ್ಥಿಸ್ತಾನೆ. ಇವ್ರು ಹೇಳ್ಬೇಕಲ್ಲ ಇವ್ರಿಗೆ. ಸರಿ, ಆಗ ರಮಣರು 15 ನಿಮಿಷ ಸುಮ್ಮನೆ ಅವ್ರ ಮುಖ ನೋಡ್ತಾರೆ. ನಿಮಿಷ ಕಾಲ ಸುಮ್ಮನೆ ಮೌನವಾಗಿ ಸ್ಥಿರ ದೃಷ್ಟಿಗಳಿಂದ ನೋಡಿ, ಎಷ್ಟೋ ದಿನಗಳಿಂದ ಮಾತಾಡದಿರುವ ರಮಣ ಮಹರ್ಷಿಗಳು ಈಗ ಮಾತಾಡುವುದಕ್ಕೆ ಮೊದಲಾಗ್ತಾರೆ. ಈಗ ಮಾತಾಡ್ತಾರೆ. ಅವ್ರ ಹತ್ರ ಏನಂತ ಹೇಳ್ತಾರೆ ತಪಸ್ಸಂದ್ರೆ ಅವ್ರಿಗೆ ಗೊತ್ತಾ? ಗಣಪತಿ ಶಾಸ್ತ್ರಿಗಳನ್ನ ಸ್ಥಿರ ದೃಷ್ಟಿಯಿಂದ ನೋಡಿ ನಿಧಾನವಾಗಿ ಹೀಗೆ ಹೇಳ್ತಾರೆ, ನಾನು ಅನ್ನೋ ಭಾವನೆ ಎಲ್ಲಿಂದ ಬರುತ್ತಿದೆಯೋ ಅಲ್ಲಿ ಗಮನಿಸಿದರೆ ಅದೇ ತಪಸ್ಸು. ಇದೇ ನಾನೇ ಯಾರು ಅನ್ನೋದಕ್ಕೆ ಇದೆ. ನಾನು ಅನ್ನೋ ಭಾವನೆ ಎಲ್ಲಿಂದ ಬರುತ್ತೆ? ನಾನು ಅನ್ನೋದು ಮನಸ್ಸಿಂದ ತಾನೆ. ಎಲ್ಲಿಂದ ಬರುತ್ತಿದೆಯೋ ಗಮನಿಸಿದರೆ ಅದೇ ತಪಸ್ಸು. ಮಂತ್ರ ಜಪ ಮಾಡಬೇಕಾದ್ರೆ ನಾವು ಮಂತ್ರ ಜಪ ಮಾಡ್ತೀವಿ. ಮಾಡಬೇಕಾದ್ರೆ ಮಂತ್ರನಾದ ಆ ಸೌಂಡ್ ಎಲ್ಲಿಂದ ಬರುತ್ತದೆಯೋ ಅಂತ ಗಮನಿಸಿದರೆ, ಆ ಮಂತ್ರನಾದ ಎಲ್ಲಿಂದ ಬರ್ತಾ ಇದೆ ಅಂತ ನಾವು ಗಮನಿಸಿದರೆ ಮನಸ್ಸಲ್ಲೇ ಲೀನವಾಗುತ್ತೆ. ಅದೇ ತಪಸ್ಸು. ಅವ್ರು ಹೇಳ್ತಾರೆ ಬಾಯಿ ಬಿಟ್ಟು ರಮಣರು. ಗಣಪತಿ ಶಾಸ್ತ್ರಿಗಳಿಗೆ ಈ ಮಾತುಗಳು ಕೇಳಿದ ತಕ್ಷಣ ಎಲ್ಲಾ ಸಂದೇಹಗಳು ತೀರಿ ಹೋಯಿವು. ನೋಡಿ, ರಮಣನ ಬೋಧನೆ ಇಂದ ಆ ಅಪ್ಪನಿಗೆ ಹೇಗಿತ್ತು ಅಂತ ಅಮೃತ ಕುಡಿದಂಗೆ ಇತ್ತಂತೆ. ಅಮೃತ ಕುಡಿದಂತೆ ಸಂತೋಷವಾಯಿತು. ಅಲ್ಲಿಂದ ಬ್ರಾಹ್ಮಣ ಸ್ವಾಮಿ ಎಂದು ಕರೆಯುತ್ತಾ ರಮಣ ಮಹರ್ಷಿಗಳನ್ನು ಭಗವಾನ್ ಹೇಳುದು. ಭಗವಾನ್ ಮಹರ್ಷಿ ಗಣಪತಿ ಶಾಸ್ತ್ರಿಗಳೇ ಹೆಸರು ಹೇಳಿದ್ರು. ಭಗವಾನ್ ಫಸ್ಟ್ ಎಲ್ಲ ಬ್ರಾಹ್ಮಣ ಸ್ವಾಮಿ ಅಂತ ಕರಿತಾ ಇದ್ರು. ಆಗ ಬ್ರಾಹ್ಮಣ ಸ್ವಾಮಿ ಹೋಯಿತು. ಈಗ ಭಗವಾನ್ ರಮಣ ಮಹರ್ಷಿ ಅಂತ ಕರೆಯಲು ತನ್ನ ಶಿಷ್ಯ ಗಣಕ್ಕೆ ಆಜ್ಞಾಪಿಸ ಎಲ್ಲರಿಗೂ ಹೇಳ್ತಾರೆ, ನಿನ್ ಮೇಲೆ ಭಗವಾನ್ ರಮಣರು ಅಂತ ಹೇಳ್ಬೇಕು, ಬ್ರಾಹ್ಮಣ ಸ್ವಾಮಿ ಅಂತ ಹೇಳ್ಬಾರ್ದು. ಅದೇ ಹೆಸರು ಜಗತ್ ಪ್ರಖ್ಯಾತಿ ಆಗಿದೆ. ಆಮೇಲೆ ರಮಣ ಮಹರ್ಷಿ ಅವ್ರಿಗೆ ಬೋಧನೆಗಳು ಕೊಡ್ತಾರಲ್ಲ, ರಮಣ ಮಹರ್ಷಿಗಳು ಅವರಿಗೆ ಕೊಟ್ಟಿರೋ ಬೋಧನೆಗಳನ್ನೇ ರಮಣ ಗೀತ ಎಂದು ಪುಸ್ತಕ ರೂಪದಲ್ಲಿ ಬರೆದಿದ್ದಾರೆ. ಅವ್ರಿಗೆ ಉಪದೇಶಗಳನ್ನೆಲ್ಲ ಗಣಪತಿ ಶಾಸ್ತ್ರಿ ರಮಣ ಗೀತ ಅನ್ನೋ ಪುಸ್ತಕದಲ್ಲಿ ಬರೀತಾರೆ. ಆವಾಗಿನಿಂದ ಎಲ್ಲರೂ ಭಗವಾನ್ ರಮಣ ಮಹರ್ಷಿಗಳು ಅಂತ ಕರೀತಾರೆ. ಈಗ ಸ್ವಲ್ಪ ಸಮಯ ಆದ್ಮೇಲೆ ಅಳಗಮ್ಮಳ ಹಿರಿಯ ಮಗ ನಾಗಸ್ವಾಮಿ, ಇದು ಅಳಗಮ್ಮಳ ಅಂದ್ರೆ ಅವ್ರ ತಾಯಿ ಹೆಸರು, ನಾಗಸ್ವಾಮಿ ಅವರ ಅಣ್ಣ. ಅವರು ರಮಣರಿಗಿಂತ 2 ವರ್ಷ ದೊಡ್ಡವರು. ಅವರು ನಿಧನರಾಗ್ತಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ.
ನಿಧನರಾಗ್ತಾರೆ. ಅಳಗಮ್ಮ ಅವರಿಗೆ ಆಧಾರ ಇಲ್ಲದಂಗ ಆಗ್ತಾರೆ. ಈಗ ಅವರಿಗೆ ಈ 3 ಜನ ಗಂಡು ಮಕ್ಕಳು, ಒಬ್ಬರು ಎರಡನೇವರು ರಮಣರು, ದೊಡ್ಡವರು ನಾಗಸ್ವಾಮಿ, ಅವ್ರು ಈಗ ತೀರೋಗಿದ್ದಾರೆ. 3ನೇವರು ನಾಗಸುಂದರಂ, ಒಬ್ಬ ಮಗ ಇರ್ತಾರೆ. ಆಯಮ್ಮ ಇಲ್ಲಿ ಬರ್ತಾಳೆ. ಅವರಿಗೆ ಆಧಾರ ಇಲ್ಲದಂಗ. ಅಳಗಮ್ಮಳ ಅವರ ಬಂಧುಗಳು ಆಗಾಗ ಬಂದು ರಮಣರನ್ನು ಆಶ್ರಮದಲ್ಲಿ ನೋಡಿಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಅಳಗಮ್ಮಳು ಅವ್ರ ಬಂಧುಗಳು ಬಂದು ನೋಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅವ್ರು ಯಾರ ಹತ್ರ ಮಾತಾಡಲ್ಲ, ಬರಲ್ಲ, ಸುಮ್ಮನೆ ನೋಡ್ಕೊಂಡಾದ್ರೂ ಹೋಗೋಣ ಅಂತ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಕಾಶಿ ಯಾತ್ರೆ ಮುಗಿಸಿದ ನಂತರ ತಿರುಪತಿ ಯಾತ್ರೆ ಮುಗಿಸ್ಕೊಂಡು 1914ನೇ ಇಸ್ವಿನಲ್ಲಿ ಅಳಗಮ್ಮಾಳ್ ತಿರುವಣ್ಣಾಮಲೆಗೆ ಬರ್ತಾರೆ. ರಮಣರ ಹತ್ರ ಬರ್ತಾರೆ ಅಮ್ಮ. ಅವರು 14ನೇ ಬರ್ತಾರೆ. 17ನೇ ಇಸ್ವಿನಲ್ಲಿ ಚಿಕ್ಕಮ್ಮಗನಾದ ನಾಗಸುಂದರಂ ಬರ್ತಾರೆ. ರಮಣರ ಸೇವೆಯಲ್ಲಿರ್ತಾರೆ. ಅಳಗಮ್ಮಳ ಆಶ್ರಮಕ್ಕೆ ಬಂದು ಕೂಡಲೇ ತೀವ್ರವಾದ ಟೈಫಾಯ್ಡ್ ಜ್ವರ ಅವರನ್ನು ಕಾಡುತ್ತದೆ. ಜ್ವರ ಬರುತ್ತೆ ಅವರ ತಾಯಿಗೆ. ಸುಮಾರು 3ರಿಂದ 6 ವಾರಗಳು ರಮಣರ ಅವರ ತಾಯಿಯ ಶುಶ್ರೂಷೆ ಮಾಡ್ತಾರೆ. ಜ್ವರ ತೀವ್ರ ರೂಪಕ್ಕೂ ಹೋದಾಗ ರಮಣರು ಅರುಣಾಚಲೇಶ್ವರನ್ನೇ ಪ್ರಾರ್ಥಿಸುತ್ತಾನೆ. ಜ್ವರ ಜಾಸ್ತಿ ಆದಾಗ ಏನ್ ಮಾಡ್ತಾರೆ? ಅರುಣಾಚಲೇಶ್ವರನ್ನೇ ಪ್ರಾರ್ಥಿಸ್ತಾರೆ. ದೇವರ ಅನುಗ್ರಹದಿಂದ ಆರೋಗ್ಯ ಸ್ಥಿರವಾಗ್ತದೆ. ಅಂತರ ಅಳಗಮ್ಮಳವರು ತನ್ನ ಶೇಷ ಜೀವಿತವನ್ನು ಆಶ್ರಮದಲ್ಲೇ ಕಳೆಯಲು ನಿಶ್ಚಯಿಸುತ್ತಾರೆ. ಆದರೆ ರಮಣರು ಇದಕ್ಕೆ ಒಪ್ಪಿಕೊಳ್ತಾರೋ ಇಲ್ಲವೋ, ಭಯ. ಎಮ್ಮಗೆ ತಾಯಿ ಆದ್ರೆ ಕೂಡ ಮಗನ ಹತ್ರ ಇರೋಕೆ ಒಪ್ಕೊಳ್ತಾರೋ ಇಲ್ಲವೋ ಅಂತ ಪಾಪ ಅವರಿಗೆ ಅನುಮಾನ, ಸಂಶಯ ಆವರಿಸುತ್ತೆ. ಸಂಶಯ ಇರುತ್ತೆ ಅವರಿಗೆ. ಹೇಗಾದ್ರೂ ಹೆತ್ತ ತಾಯಿ ಅಲ್ಲವೇ, ಅಲ್ಲಿ ಇರುವುದಕ್ಕೆ ಸೂಚಿಸುತ್ತಾರೆ. ಇರಮ್ಮ, ಇಲ್ಲೇ ಇರು ಅಂತ ಹೇಳ್ತಾರೆ. ಆದರೆ ಅಳಗಮ್ಮಳಿಗೆ ಅವರಿಗೆ ಲೌಕಿಕ ಕಾಂಕ್ಷೆ ಬಿಟ್ಟು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಜೀವನ ನಡೆಸಲು ರಮಣರು ಬಹಳ ಪರೀಕ್ಷೆ ಮಾಡ್ತಾರೆ. ತಾಯಿಗೆ ಪರೀಕ್ಷೆ ಕೊಡ್ತಾರೆ ಅವರು. ಇವರಿಗೆ ಇನ್ನು ಲೌಕಿಕ ದೃಷ್ಟಿ ಇದೆಯಾ, ಇಲ್ಲ ಆತ್ಮಾತ್ಮ ಜೀವನ ನಡೆಸಲಿಕ್ಕೆ ಇಷ್ಟಪಡ್ತಾ ಇದಾರ ಇವರು ಅಂತ ತಾಯಿಗೆ ಪರೀಕ್ಷೆ ಕೊಡ್ತಾರೆ ಇವರು. ಕೆಲವು ಸಮಯದ ಕಾಲಗಳ ನಂತರ ಅಳಗಮ್ಮಳವರು ಆಶ್ರಮದ ಅಡಿಗೆ ಕೆಲಸದಲ್ಲಿ ನಿಮಗ್ನ ಆಗ್ತಾರೆ. ಅವರು ಅಡಿಗೆ ಬರೋವರಿಗೆ ಇದು ಮಾಡಿ ನೋಡ್ತಾರೆ. ರಮಣರ ತಮ್ಮ ನಾಗಸುಂದರಂ ವೈರಾಗ್ಯದಿಂದ ಕಾಷಾಯ ಅಂಬರಗಳನ್ನು ಧರಿಸಿ ನಿರಂಜನಾನಂದ ಸ್ವಾಮಿ ಎಂಬ ಹೆಸರು ಸ್ವೀಕರಿಸಿ ಆಶ್ರಮದ ನಿರ್ವಹಣಾ ಜವಾಬ್ದಾರಿಯನ್ನು ತಗೊಳ್ತಾರೆ. ಈಗ ತಮ್ಮ ಕೂಡ ಸನ್ಯಾಸಿ ಆಗ್ತಾರೆ. ಸನ್ಯಾಸ ಆಗಿದ ತಕ್ಷಣ ಅವ್ರ ಹೆಸರೇನಾಗುತ್ತೆ? ನಿರಂಜನಾನಂದ ಸ್ವಾಮಿ ಅಂತ ಆಗುತ್ತೆ. ಅವ್ರು ಏನ್ ಮಾಡ್ತಾರೆ? ಆಶ್ರಮದ ಕೆಲಸಗಳೆಲ್ಲ ನೋಡ್ತಾ ಇರ್ತಾರೆ. ಅವರು ವಿರೂಪಾಕ್ಷ ಗೃಹದಲ್ಲಿ ಇದ್ದಾಗ ಆಶ್ರಮಕ್ಕೆ ಆಶ್ರಮದಲ್ಲಿ ಎಲ್ಲಾರು ಆ ನಿರಂಜನಾನಂದ ಸ್ವಾಮಿ ಏನಂತ ಕರೀತಾರೆ? ಚಿನ್ನಸ್ವಾಮಿ. ಯಾಕಂದ್ರೆ ಪೆರೇಸ್ವಾಮಿ ಇದಾರಲ್ಲ, ರಮಣರ್ ಪೆರೇಸ್ವಾಮಿ ಇದಾರಲ್ಲ, ಅದರಿಂದ ಇವನ್ನೇ ಚಿನ್ನಸ್ವಾಮಿ ಅಂತ ಕರೀತಾ ಇರ್ತಾರೆ. ರಮಣರು ಸ್ಕಂದಾಶ್ರಮಕ್ಕೆ ಬರ್ತಾರೆ. ಈ ಸ್ಕಂದಾಶ್ರಮ ಪಾಪ ಆಯಮ್ಮ ಹೆಚ್ಚಮ್ಮಳಿದಾಳಲ್ಲ, ಅವಳು ಕಟ್ಟಿಸ್ಕೊಡ್ತಾಳೆ. ಆಯಮ್ಮ ಸ್ಕಂದಾಶ್ರಮದಲ್ಲಿ ಕೆಲವು ಕಾಲ ಇದ್ದ ನಂತರ 1922ನೇ ಇಸ್ವಿನಲ್ಲಿ ರಮಣರ ತಾಯಿ ಅವರಾದ ಅಳಗಮ್ಮ ನಿರ್ಮಾಣವಾಗ್ತಾರೆ. ಅಳಗಮ್ಮ ತೀರೋಗ್ತಾರೆ. ಅವರ ದೇಹವನ್ನು ಒಂದು ದೊಡ್ಡ ಗುಣಿಯಲ್ಲಿ ಇಡಿಸಿ ಶಾಸ್ತ್ರೋಕ್ತವಾಗಿ ಅದರ ಮೇಲೆ ಹಾಗೂ ಸುತ್ತಮುತ್ತ ಪವಿತ್ರವಾದ ಭಸ್ಮ, ಕರ್ಪೂರ, ಉಪ್ಪು, ಧೂಪಗಳನ್ನು ದೊಡ್ಡ ಪ್ರಮಾಣದಲ್ಲಿ ಸುರಿತು ಅದರ ಮೇಲೆ ಕಲ್ಲಿನ ದೊಡ್ಡ ಕಟ್ಟಡವನ್ನು ಕಟ್ಟುತ್ತಾರೆ. ರಮಣರು ಅಲ್ಲಿವರೆಗೂ ಎಲ್ಲಾ ವಿಧಗಳಿಂದ ದೂರದಿದ್ದ ಆಯಪ್ಪ ಯಾವೊಂದು ಇದರಲ್ಲಿ ಇಂಟರ್ಫಿಯರ್ ಆಗ್ತಾ ಇಲ್ಲ. ಆದ್ರೆ ತಾಯಿ ತೀರೋಗ್ತಾರಲ್ಲ, ಒಂದು ದೊಡ್ಡ ಕಟ್ಟಡ ಕಟ್ಬಿಟ್ಟು ಸಮಾಧಿ, ಆದ್ರೆ ಅಲ್ಲಿವರೆಗೂ ಎಲ್ಲಾ ವಿಧಿಗಳಿಂದ ದೂರವಿದ್ದ ರಮಣರು ಆ ಕಟ್ಟಡದ ಮೇಲೆ ಒಂದು ಲಿಂಗವನ್ನು ಪ್ರತಿಷ್ಠಾಪಿಸ್ತಾರೆ. ಆಯಮ್ಮ ಸಮಾಧಿ ಮೇಲೆ ಒಂದು ಲಿಂಗನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಮಾಡಿಬಿಟ್ಟು ಆವಾಗಿನಿಂದ ಆ ಜಾಗನ ಏನಂತ ಕರೀತಾರೆ? ಮಾತೃಭೂತೇಶ್ವರ ಎಂದು ಕರೀತಾರೆ. ಮಾತೃಭೂತೇಶ್ವರ ಅಂತ ಕರೆಯಲಾಗುತ್ತದೆ. ಅಂದರೆ ಅದರ ಅರ್ಥ ಏನ್ ಗೊತ್ತಾ? ಶಿವನ ರೂಪದಲ್ಲಿರುವ ಮಾತೃಶಕ್ತಿ ಅಲ್ಲ, ಶಿವನ ರೂಪದಲ್ಲಿ ಇಲ್ಲ ಮಾತೃಶಕ್ತಿ ಅಂತ ಅಲ್ಲ ಆಯ್ತು. ನಂತರ ಸಮಾಧಿಯ ಸುತ್ತ ಒಂದು ಗುಡಿಸಲು ನಿರ್ಮಿಸಲಾಯಿತು. ಕಾಲಕ್ರಮೇಣ ಆ ಜಾಗದಲ್ಲೇ ರಮಣನ ಆಶ್ರಮ ನಿರ್ಮಾಣವಾಯಿತು. ಈಗ ಆಶ್ರಮ ಅಲ್ಲಿಗೆ ಬಂದಿದೆ. ತಾಯಿ ಸತ್ತ ಮೇಲೆ ಅಲ್ಲಿ ಸಮಾಧಿ ಆಗುತ್ತೆ, ಅಲ್ಲಿ ಆಶ್ರಮ ಆಗುತ್ತೆ. ಕಾಲಕ್ರಮೇಣ ಆಶ್ರಮಕ್ಕೆ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತದೆ. ಆಶ್ರಮವಾಸಿಗಳು ನಿರಂತರ ರಮಣರ ಸೇವೆಯಲ್ಲಿ ನಿಮಗ್ನರಾಗ್ತಾರೆ. ನಿರಂಜನಾನಂದ ಸ್ವಾಮಿ ಕೂಡ ಆಶ್ರಮದಲ್ಲಿ ಒಳ್ಳೆಯ ಅಭಿಮಾನ ಸಂಪಾದಿಸುತ್ತಾರೆ. ಆಶ್ರಮ
ಕಮ್ಮಿ ಸಮಯದಲ್ಲೇ ತುಂಬಾ ಅಭಿವೃದ್ಧಿ ಆಗುತ್ತೆ. ವಿದೇಶಗಳಿಂದ ದಿನ ಜಿಜ್ಞಾಸೆ ಇರೋರು ಹೆಚ್ಚಾಗ್ತಾರೆ. ದೇಶ ವಿದೇಶ ಫಾರಿನ್ ಇಂದ ಕೂಡ ಬರ್ತಾರೆ. ರಮಣರ ಸನ್ಮುಖದಲ್ಲಿ ಎಷ್ಟೋ ಜನರಿಗೆ ತಮ್ಮ ಅನುಮಾನಗಳು, ಸಂಶಯಗಳು ನಿವಾರಣೆ ಆಗಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮಾರ್ಗದರ್ಶನ ಸಿಕ್ತಿರುತ್ತೆ. ಇವರೆಲ್ಲರಿಗೂ ರಮಣರ ಆಶ್ರಮ ಒಂದು ಆಧ್ಯಾತ್ಮಿಕ ಕೇಂದ್ರ ಬಿಂದುವಾಗಿರುತ್ತೆ. ಹೊರ ದೇಶದಿಂದ ರಮಣರ ಸನ್ನಿಧಿಗೆ ಬಂದ ಮೊದಲನೇ ಭಕ್ತ ಫ್ರಾಂಕ್ ಹಚ್ ಅಂಬರೀಶ್ ಅಂತ. ಫಸ್ಟ್ ಫಾರಿನರ್ಸ್ ಕೂಡ ಅವರಿಗೆ ಶಿಷ್ಯರಾಗ್ತಾರೆ. ಇವರು ತಮಿಳ್ ಹೆಚ್ಚಾಗುತ್ತದೆ. ಆಶ್ರಮವಾಸಿಗಳು ನಿರಂತರ ರಮಣರ ಸೇವೆಯಲ್ಲಿ ನಿಮಗ್ನರಾಗ್ತಾರೆ. ನಿರಂಜನಾನಂದ ಸ್ವಾಮಿ ಕೂಡ ಆಶ್ರಮದಲ್ಲಿ ಒಳ್ಳೆಯ ಅಭಿಮಾನ ಸಂಪಾದಿಸ್ತಾರೆ. ಆಶ್ರಮ ಕಮ್ಮಿ ಸಮಯದಲ್ಲೇ ತುಂಬಾ ಅಭಿವೃದ್ಧಿ ಆಗುತ್ತದೆ. ದೇಶ ವಿದೇಶಗಳಿಂದ ದಿನ ಜಿಜ್ಞಾಸೆ ಇರುವವರು ಹೆಚ್ಚುತ್ತಾರೆ. ರಮಣರ ಸನ್ಮುಖ ಎಷ್ಟೋ ಜನರಿಗೆ ತಮ್ಮ ಅನುಮಾನಗಳು, ಸಂಶಯಗಳು ನಿವಾರಣೆ ಆಗಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮಾರ್ಗದರ್ಶನ ಸಿಕ್ಕಿರುತ್ತೆ. ಇವರೆಲ್ಲರಿಗೂ ರಮಣರ ಆಶ್ರಮ ಒಂದು ಆಧ್ಯಾತ್ಮಿಕ ಕೇಂದ್ರ ಬಿಂದುವಾಗಿದೆ. ಹೊರ ದೇಶದಿಂದ ರಮಣರ ಸನ್ನಿಧಿಗೆ ಬಂದ ಮೊದಲನೇ ಭಕ್ತ ಫ್ರಾಂಕ್ ಹಚ್ ಅಂಬರೀಶ್. ಅವರು ತಮಿಳುನಾಡಿನ ವೇಲೂರಿಗೆ ಅಸಿಸ್ಟೆಂಟ್ ಪೊಲೀಸ್ ಸೂಪರಿಂಟೆಂಡೆಂಟ್ ಆಗಿ ಬಂದಿರ್ತಾರೆ. ಈತನಿಗೆ ಆಧ್ಯಾತ್ಮ ವಿಷಯಗಳಲ್ಲಿ ಬಹಳ ಆಸಕ್ತಿ ಇರುತ್ತದೆ. ಭಗವಾನ್ ರಮಣರು ವಿರೂಪಾಕ್ಷ ಗುಹೆಯಲ್ಲಿ ಇರಬೇಕಾದರೆ ರಮಣರ ದರ್ಶನ ಮಾಡಿ ತನ್ನಕ್ಕಿದ್ದ ಸಂದೇಹಗಳನ್ನೆಲ್ಲ ಉತ್ತರ ಪಡ್ತಾರೆ. ಅವರು ಭಗವಾನ್ ರಮಣ ಮಹರ್ಷಿಗಳ ಶಿಷ್ಯನಾಗಿ ಮನಃಶಾಂತಿಯನ್ನು ಪಡ್ತಾರೆ. ನಂತರ ಅವರು ಭಗವಾನ್ ರಮಣ ಮಹರ್ಷಿಗಳ ಉಪದೇಶಗಳನ್ನು ತಾನು ಮಹರ್ಷಿ ಜೊತೆಗೆ ನಡೆಸಿದ ಸಂಭಾಷಣೆಗಳನ್ನು ಇಂಗ್ಲೆಂಡ್ನಲ್ಲಿರುವ ತನ್ನ ಸ್ನೇಹಿತಗೆ ಪತ್ರಗಳ ಮುಖಾಂತರ ತಲುಪಿಸ್ತಾರೆ. ಆಕೆ ಈ ವಿಷಯಗಳನ್ನು ಇಂಟರ್ನ್ಯಾಷನಲ್ ಸೈಕಿ ಡಿಜೆಕ್ಟ್ ಅನ್ನೋ ಪತ್ರಿಕೆಯಲ್ಲಿ ಪಬ್ಲಿಷ್ ಮಾಡ್ತಾಳೆ. ಪೇಪರ್ನಲ್ಲಿ ರಮಣರ ಬೋಧನೆಗಳನ್ನು ಓದಿ ತಿಳಿದುಕೊಂಡು ಎಷ್ಟೋ ಜನ ಪಾಶ್ಚಾತ್ಯಕರ ಪ್ರಭಾವಿತರಾಗ್ತಾರೆ. ಭಗವಾನ್ ರಮಣರ ಬೋಧನೆಗಳು ವಿದೇಶದಲ್ಲಿ ಹರಡಲು ಶುರುವಾಯಿತು. ರಮಣರು ಯಾವಾಗಲೂ ಆಶ್ರಮದಲ್ಲಿ ಮೌನದಲ್ಲಿ ಇರ್ತಾ ಇದ್ರು. ಅವರ ಮುಖದಲ್ಲಿರುವ ಮಂದಹಾಸ ಅತ್ಯಂತ ಮನೋಹರವಾಗಿರುತ್ತದೆ. ಅವರ ಸನ್ನಿಧಿಯಲ್ಲಿ ಕೆಲವೇ ಕ್ಷಣಗಳು ಕುಳಿತರೆ ಕೂಡ ಅತ್ಯದ್ಭುತವಾದ ಆಧ್ಯಾತ್ಮಿಕ ಅನುಭವ ಆಗ್ತಾ ಇತ್ತು. ರಮಣರ ಆಶ್ರಮ ತುಂಬಾ ಅಭಿವೃದ್ಧಿ ಆಯಿತು. ಹೀಗಾದರೆ ಆಶ್ರಮದಲ್ಲಿ 1924ನೇ ಇಸ್ವಿನಲ್ಲಿ ಒಂದು ಘಟನೆ ನಡೆಯಿತು. ಇಷ್ಟು ಅಭಿವೃದ್ಧಿ ಆಗಿದ ಆಶ್ರಮದಲ್ಲಿ ದುಡ್ಡು, ಹಣ, ಸಂಪತ್ತು ಇರುತ್ತೆ ಅಂತ ಭಾವಿಸಿ ಕೆಲವರು ಕಳ್ಳರು ಆಶ್ರಮಕ್ಕೆ ಬರ್ತಾರೆ. ಆದ್ರೆ ಅವರಿಗೆ ಆಶ್ರಮದಲ್ಲಿ ಏನೂ ಸಿಕ್ಕಲ್ಲ. ಆದರೆ ಅವರಿಗೆ ಆಶ್ರಮದಲ್ಲಿ ಏನು ಸಿಕ್ಕಲ್ಲ. ಹಣ್ಣುಗಳು, ಅಕ್ಕಿ, 6 ರೂಪಾಯಿಗಳು ದುಡ್ಡು ಮಾತ್ರ ಸಿಕ್ಕುತ್ತೆ. ಕಳ್ಳರ ಗುಂಪು ವಿಚಲಿತರಾಗಿ ಭಗವಾನ್ ರಮಣರ ಹತ್ತಿರ ಹೋಗಿ ಹಣ ಎಲ್ಲಿದೆ ಅಂತ ಕೂಗಿ ದೊಡ್ಡ ದೊನ್ನೆ ತಕೊಂಡು ಎಡಗಾಲಿನ ಮೇಲೆ ಹೊಡಿತಾರೆ. ಈ ವಿಷಯ ಗೊತ್ತಾಗಿ ರಮಣರ ಶಿಷ್ಯರು ಕಳ್ಳರ ಹಿಂದೆ ಬೀಳ್ತಾರೆ. ಆಗ ಭಗವಾನ್ ರಮಣರು ಅವರನ್ನು ತಡೆದು ನಾವು ನಮ್ಮ ಸಾಧು ಧರ್ಮವನ್ನ ಮರೆಯಬಾರದು ಎಂದು ಸೂಕ್ಷ್ಮವಾಗಿ ಗದರಿಸ್ತಾರೆ. ಎಲ್ಲರೂ ಮಾಡಿದಂಗೆ ಆ ಕಳ್ಳರು ಅವರಾದ ರೀತಿಯಲ್ಲಿ ನನ್ನನ್ನೇ ಪೂಜಿಸಿದ್ದರು ಅಂತ ಹೇಳ್ತಾರೆ. ಕೆಲವು ದಿನಗಳ ನಂತರ ಆ ಕಳ್ಳರು ಪೊಲೀಸರಿಗೆ ಸಿಕ್ಕಿ ಶಿಕ್ಷೆ ಅನುಭವಿಸಿದರು. ರಮಣರು ಅಪಾರ ಕರುಣಾಮೂರ್ತಿಗಳು. ಯಾರೇ ಕಷ್ಟ ಅಂತ ಬಂದರು ಅವರನ್ನು ತಾಳ್ಮೆಯಿಂದ ಕೇಳಿ
ಕೇಳುತ್ತಿದ್ದರು. ಅವರ ಕಣ್ಣೀರು ಹಾಕಿದರೆ ರಮಣರು ಕಣ್ಣೀರು ಹಾಕುವವರು. ರಮಣರು 1926ನೇ ಇಸ್ವಿವರೆಗೂ ಗಿರಿ ಪ್ರದಕ್ಷಿಣೆ ಮಾಡುತ್ತಿದ್ದರು. ವಾರಕ್ಕೆ 2 ಬಾರಿ, ಕನಿಷ್ಠ ತಿಂಗಳಿಗೆ ಒಮ್ಮೆ ಮಾಡ್ತಾ ಇದ್ರು. ಅವರ ಜೊತೆಗೆ ಆಶ್ರಮವಾಸಿಗಳು ಕೂಡ ಪ್ರದಕ್ಷಿಣೆ ಮಾಡೋರು. ಅರುಣಾಚಲ ಗಿರಿ ಪ್ರದಕ್ಷಿಣೆ ಸಂಚಾರ ಸಮಾಧಿ. ಅರುಣಾಚಲ ಗಿರಿ ಪ್ರದಕ್ಷಿಣೆ ಸಂಚಾರ ಸಮಾಧಿ ಅನ್ನೋರು. ಗಿರಿ ಪ್ರದಕ್ಷಿಣೆ ಮಾಡುವಾಗ ಅಲ್ಲಿಂದ ಬರೋ ಔಷಧಿಗಳ ವೃಕ್ಷಗಳಿಂದ ಬರುವ ಗಾಳಿ ಶ್ವಾಸಕೋಶಗಳಿಗೆ ಒಳ್ಳೆಯದು ಅಂತ, ದೇಹಕ್ಕೆ ಶ್ವಾಸಗೊಳ್ಳಕ್ಕೆ ಗಾಳಿ ಒಳ್ಳೆಯದು, ದೇಹಕ್ಕೆ ಆಧ್ಯಾತ್ಮಿಕ ಜ್ಞಾನಕ್ಕೆ ಒಳ್ಳೆಯದು ಅನ್ನುವರು ರಮಣರು. ಆಶ್ರಮದಲ್ಲಿ ಪ್ರತ್ಯೇಕವಾಗಿ ಹೂಗಳು, ತರಕಾರಿಗಳು ಬೆಳೆಸ್ತಾ ಇದ್ರು. ದೇವರ ನಿರ್ವಾಳ್ಯವನ್ನು ಕೂಡ ಸರಿಯಾಗಿ ಉಪಯೋಗಿಸುವವರು. ಎಲ್ಲರ ಜೊತೆಗೆ ಕುಳಿತುಕೊಂಡು ತಾನು ಊಟ ಮಾಡೋರು. ಯಾವುದೇ ಪ್ರತ್ಯೇಕವಾಗಿ ಸದುಪಾಯಗಳನ್ನು ಒದಗಿಸಿದರೆ ಅನುಮತಿ ಕೊಡ್ತಾ ಇರಲಿಲ್ಲ. ರಮಣರ ಪ್ರೀತಿ, ಪ್ರೇಮ, ಕರುಣೆ ಮಾನವರಿಗೆ ಸೀಮಿತ ಆಗಿರಲಿಲ್ಲ. ಪಶು ಪಕ್ಷಿಗಳಿಗೆ, ಚರಾಚರ ಜೀವಿಗಳಿಗೆ ಅವರ ಪ್ರೀತಿ, ಪ್ರೇಮ ಸಿಗ್ತಾ ಇತ್ತು. ರಮಣರ ಆಶ್ರಮ ನೋಡಿದ್ರೆ ಒಂದು ಪ್ರಾಚೀನ ಋಷಿಗಳ ಆಶ್ರಮ ಅಂತ ನೆನಪಿಗೆ ಬರುತ್ತೆ. ಕಾರಣ ಜಿಂಕೆಗಳು, ಕೋತಿಗಳು, ಅಳಿಲುಗಳು, ನಾಯಿಗಳು, ಹಸುಗಳು, ಹಾವುಗಳು, ಹೀಗೆ ಎಲ್ಲವೂ ಆಶ್ರಮವಾಸಿಗಳೇ. ಅಂದ್ರೆ ಜನರೇ ಅಲ್ಲ, ಪಶು ಪಕ್ಷಿ ಕೂಡ ಆಶ್ರಮವಾಸಿಗಳೇ. ಅವರು ಆ ಪ್ರಾಣಿಗಳನ್ನು ಆತ್ಮೀಯವಾಗಿ ಮಾತಾಡಿಸ್ತಾ ಇದ್ರು. ಅದು ಇದು ಅಂತ ಕರಿತಾ ಇರಲಿಲ್ಲ. ಅವರು ಅವ್ರಿಗೆ ಕೂಡ ಮನುಷ್ಯರು ಕೊಡೋ ತರನೇ ಮರ್ಯಾದೆ ಕೊಡೋರು. ಇವಳು ಅಂತ ಕರೀತಿದ್ರು. ಲಕ್ಷ್ಮಿ ಅನ್ನೋ ಒಂದು ಹೆಸರಿಗೆ ಲಕ್ಷ್ಮಿ ಅನ್ನೋ ಹೆಸರು, ಒಳ್ಳಿ ದಿಡ್ಡೀರ್ ಅನ್ನೋ ಜಿಂಕೆ ಹೆಸರುಗಳು ಅದಕ್ಕೆ. ಆಮೇಲೆ ಜಾರ್ಜ್ ಅನ್ನೋ ಡಾಗ್, ಜಾರ್ಜ್ ಅನ್ನೋ ಡಾಗ್ ಇರುತ್ತೆ. ಗಾಯವಾದ ಪ್ರಾಣಿಗಳಿಗೆ ತಾನೇ ಶುಶ್ರೂಷ ಮಾಡುತ್ತಿದ್ದರು. ಪ್ರಾಣಿಗಳಿಗೆ ಪ್ರಸವ ಆದರೆ ಶುಶ್ರೂಷ, ವ್ಯಾಧಿ ಬಂದರೆ ಅದಕ್ಕೆ ಉಪಚಾರ, ಪ್ರಾಣಿಗಳಿಗೆ ಊಟ, ಸ್ನಾನ, ಒಂದು ವೇಳೆ ಸತ್ತರೆ ಶಾಸ್ತ್ರೋಕ್ತವಾಗಿ ಅದು ಕೂಡ ಮಾಡೋರು. ಆಶ್ರಮದ ಊಟ ನಿಯಮ ಹೀಗಿತ್ತು. ಮೊದಲು ಆಶ್ರಮದ ಪ್ರಾಣಿಗಳಿಗೆ, ಕೋತಿಗಳಿಗೆ, ನಾಯಿಗಳಿಗೆ, ಆಶ್ರಮ ಎಲ್ಲ ಪ್ರಾಣಿಗಳಿಗೆ ಊಟ, ನಂತರ ಬಂದ ಚಿನ್ನರಿಗೆ, ಸಂತರಿಗೆ, ಆಮೇಲೆ ಭಕ್ತರಿಗೆ, ಆಶ್ರಮವಾಸಿಗಳಿಗೆ. ರಮಣರು ಸಮಸ್ತ ಪ್ರಾಣಿಗಳನ್ನು ಆತ್ಮ ಸ್ವರೂಪವನ್ನಾಗಿ ನೋಡುತ್ತಿದ್ದರು. ಭಗವಾನ್ ರಮಣರು ತನ್ನ ದೇಹತ್ಯಾಗ ಮಾಡೋವರೆಗೂ ಆಶ್ರಮ ಬಿಟ್ಟು ಬೇರೆ ಕಡೆ ಎಲ್ಲಿಗೂ ಹೋಗಲಿಲ್ಲ. 54 ವರ್ಷ ಅವರಲ್ಲಿ ಸೇವೆ ಮಾಡ್ತಾರೆ. 54 ವರ್ಷಗಳ ಆಶ್ರಮದಲ್ಲೇ ಇದ್ದರು. ಅವರಿಗೆ ಆಶ್ರಮದ ಜೀವನ ಆನಂದವಾಗಿ, ಸಂತೋಷವಾಗಿತ್ತು. ರಮಣರ ತಮ್ಮ ನಿರಂಜನ ಸ್ವಾಮಿ ಆಶ್ರಮ ವಿಷಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದರು. ಆಶ್ರಮದಲ್ಲಿ ಅನೇಕ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಮಾತೃಭೂತೇಶ್ವರ ಆಲಯ, ಅಲ್ಲಿ ಇಷ್ಟೊಂದು ಭಾಗಗಳಿತ್ತು. ಮಾತೃಭೂತೇಶ್ವರ ಆಲಯ, ಧ್ಯಾನ ಮಂದಿರ, ವೇದ ಪಾಠಶಾಲೆ, ಗೋಶಾಲೆ, ಭೋಜನ ಶಾಲೆ, ಕಚೇರಿಗಳು ಇತ್ಯಾದಿಗಳು ಕಾರ್ಯ ನಿರ್ವಹಿಸಿದ್ದರು. ಭಗವಾನ್ ರಮಣರು ಉಪದೇಶ ಮುಖಾಂತರವೋ, ಉಪನ್ಯಾಸಗಳ ಮುಖಾಂತರವೋ, ಗ್ರಂಥಗಳ ಮೂಲವೋ ಏನನ್ನೂ ಬೋಧಿಸಲಿಲ್ಲ. ಅವರದ್ದು ದಕ್ಷಿಣಾಮೂರ್ತಿಯಂತೆ ಮೌನ ಬೋಧನೆ ಅಷ್ಟೇ. ಸಕಲ ಜೀವಿಗಳು ಆತ್ಮ ಸ್ವರೂಪವೇ ಎಂದು ರಮಣರು ಬೋಧಿಸಿದ್ದರು. ಆಶ್ರಮದಲ್ಲಿ ಕುಲ, ಮತ, ಪ್ರಾಂತ್ಯ, ದೇಶಗಳ ಭಾವನೆ ಇರಲಿಲ್ಲ. ಆಶ್ರಮದ ಬಾಗಿಲು ಎಲ್ಲ ವೇಳೆಗಳೆಲ್ಲ ಎಲ್ಲರಿಗೂ ಪ್ರವೇಶ ಇರ್ತಾ ಇದೆ. ರಮಣರ ಎಡಗೈ ಮೇಲೆ ಒಂದು ಹುಣ್ಣು ಕಾಣಿಸಿಕೊಳ್ಳುತ್ತದೆ. ಅದು ಕಾಲಕ್ರಮೇಣ ದೊಡ್ಡದಾಗ್ತಾ ಇರುತ್ತೆ. ವೈದ್ಯರು ಅದನ್ನು ಪರೀಕ್ಷೆ ಮಾಡಿ ಸರ್ಕೋಮಾ ಅನ್ನೋ ಕ್ಯಾನ್ಸರ್ ಅಂತ ಕಂಡುಹಿಡಿದ್ದಾರೆ. ವೈದ್ಯರು ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಿ ತೊಲಗಿಸಿದರು. ಅದೆಷ್ಟೋ ಸಾರಿ ಅನೆಸ್ಥೀಶಿಯಾ ಇಲ್ಲದೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡರು. ಆಗ ರಮಣರು ಯಾವ ನೋವನ್ನು ವ್ಯಕ್ತಪಡಿಸಲಿಲ್ಲ. ತಾನೇ ಬೇರೆ, ದೇಹನೇ ಬೇರೆ ಅಂತ ಕುಳಿತವರೇ. ವೈದ್ಯರು ಆಶ್ಚರ್ಯ ವ್ಯಕ್ತಪಡಿಸಿದರು. ಶಸ್ತ್ರಚಿಕಿತ್ಸೆ ಆದ್ಮೇಲೆ ಸ್ವಲ್ಪ ದಿನಕ್ಕೆ ಮತ್ತೆ ಹಣ್ಣು ಕಾಣಿಸಿಕೊಂಡಿತು. ವೈದ್ಯರು ಭಗವಾನ್ ರಮಣರು ಜೀವಂತವಾಗಿರಬೇಕೆಂದರೆ ಎಡಗೈ ತೆಗೆಯಬೇಕೆಂದು ಹೇಳಿದ್ದಾರೆ.
ಅಂದ್ರೆ ಅವರು ಜೀವಂತವಾಗಿ ಇರಬೇಕಂದ್ರೆ ಕೈ ತೆಗಿಬೇಕು ಎಡಗೈ ಅಂತ ಹೇಳ್ತಾರೆ. ಆದ್ರೆ ರಮಣರು ಒಪ್ಪಲ್ಲ. ಈ ದೇಹವೇ ಒಂದು ವ್ಯಾಧಿ, ದೇಹನೇ ಒಂದು ವ್ಯಾಧಿ, ಈ ವ್ಯಾಧಿಗೆ ಇನ್ನೊಂದು ವ್ಯಾಧಿ ಬಂದಿದೆ, ಈ ವ್ಯಾಧಿಗೆ ಇನ್ನೊಂದು ವ್ಯಾಧಿ ಬಂದಿದೆ ಅಷ್ಟೇ. ಶರೀರ ಬಾಧೆ ತನ್ನ ಬಾಧೆ ಅಷ್ಟೇ, ಇನ್ನೊಂದು ಶರೀರ ಬಾಧೆ ಬಂದ್ರೆ ಅಷ್ಟೇ. ಶರೀರ ಬಾಧೆ ತನ್ನ ಬಾಧೆ. ಯಾಕಂದ್ರೆ ಅವ್ರು ಹೇಳ್ಕೊಳ್ತಾರೆ ತಾನು ಆತ್ಮಸ್ವರೂಪ, ಅದರಿಂದ ಈ ಶರೀರನೇ ಬೇರೆ, ನಾನೇ ಬೇರೆ. ಅದರಿಂದ ಈ ನೋವು ಶರೀರಕ್ಕೆ ಅಲ್ಲ, ಶರೀರಕ್ಕೆ ನನಗ್ ಮಾತ್ರ ಅಲ್ಲ. ರಮಣ ಅಂತ ರಮಣರ ಭಾವನೆ. ರಮಣರ ದೇಹಕ್ಕೆ ಅಂತಿಮ ಕಾಲ ಬಂದಿದೆ ಎಂದು ತಿಳಿದು ಭಕ್ತರ ಹಲವಾರು ಪ್ರದೇಶಗಳಿಂದ ಆಶ್ರಮಕ್ಕೆ ಬರಲು ಪ್ರಾರಂಭಿಸಿದರು. ಅವರೆಲ್ಲರಿಗೂ ಭಗವಾನ್ ರಮಣರು ಹೇಳಿದ್ದು ಒಂದೇ ಮಾತು: ನಾನು ಎಲ್ಲಿಗೂ ಹೋಗುವುದಿಲ್ಲ, ಇಲ್ಲೇ ಇರುತ್ತೇನೆ. ಏಪ್ರಿಲ್ 14ನೇ ತಾರೀಕು ಶುಕ್ರವಾರ ಆ ದಿನ ತನ್ನ ಪರಿಚಾರಿಕರ ಬಹುದಿನ ಸೇವೆಗೆ ತಮ್ಮ ಕೃತಜ್ಞತಾ ತಿಳಿಪಿದರು. 1900 ಏಪ್ರಿಲ್ 14ನೇ ತಾರೀಕು ಅವರೇನಂತ ಹೇಳ್ತಾರೆ, ಅವರಿಗೆಲ್ಲ ಯಾರು ಅವರಿಗೆ ಪರಿಚಾರಕ್ಕೆ ಮಾಡಿದಾರೋ, ಸೇವೆ ಮಾಡಿದಾರೋ ಅವರಿಗೆಲ್ಲ ಕೃತಜ್ಞತೆ ತಿಳಿಸಿದರು. ಸಂಜೆಯವರೆಗೆ ಬಂದ ಭಕ್ತರಿಗೆ ಪ್ರಸನ್ನ ಮುಖದಿಂದ, ಅಂದ್ರೆ ಅಷ್ಟು ನೋವಿದ್ರೆ ಕೂಡ ಪ್ರಸನ್ನ ಮುಖದಿಂದ ದರ್ಶನ ಕೊಟ್ಟರು. ಆಶ್ರಮದ ನೆವಿಲಿಗಳು ಕೂಗಲು, ಆಶ್ರಮದ ಭಕ್ತರು ಅರುಣಾಚಲ ಶಿವ ಅಂತ ಗೀತನ್ನು ಹಾಡಲು ಪ್ರಾರಂಭಿಸಿದರು. ಅದನ್ನು ಕೇಳಿದ ರಮಣರ ಕಣ್ಣುಗಳಿಂದ ಆನಂದಾಶ್ರುಗಳು ಜಾರಿದವು. ಅಂತರ ಒಂದೇ ಒಂದು ದೀರ್ಘವಾದ ಶ್ವಾಸ ಅಷ್ಟೇ. ಸಾವಿನ ಕುರುವೂ ಇಲ್ಲ. ಸತ್ಯದ ಸಂಜ್ಞೆಯನ್ನು ಯಾವ್ದನ್ನು ಗೊತ್ತಾಗ್ತದೆ, ಇನ್ನೊಂದು ಶ್ವಾಸನೇ ಇಲ್ಲ. ದೊಡ್ಡದಾಗಿ ಒಂದು ಶ್ವಾಸ ತೆಗಿತಾರೆ, ಅಷ್ಟೇ ಆಗೋದು. ಆವಾಗ ರಾತ್ರಿ 8:47 ಸಮಯ. ಆಗ ಅದೇ ಸಮಯಕ್ಕೆ ಆಕಾಶದಲ್ಲಿ ದಿವ್ಯ ಜ್ಯೋತಿ ಒಂದು ಅರುಣಾಚಲಕ್ಕೆ ಪ್ರದಕ್ಷಿಣೆ ಮಾಡಿ ಈಶಾನ್ಯ ದಿಕ್ಕಿಗೆ ಹೋಗಿ ಅದೃಶ್ಯವಾಯಿತು. ಯಾವಾಗ್ಲೂ ಈಶಾನ್ಯ ದಿಕ್ಕು ಅಂತ ಯಾಕೆ ಹೇಳ್ತಾರೆ ಗೊತ್ತಾ? ಈಶಾನ್ಯ ದಿಕ್ಕು ಬಹಳ ಪವಿತ್ರವಾದದ್ದು. ಅದಕ್ಕೋಸ್ಕರ ಯಾರಾದ್ರೂ ಸರಿ ಹೇಳುವಾಗ ಈಶಾನ್ಯ ದಿಕ್ಕೆ ಹೇಳ್ತಾರೆ. ಇವರು ಬುದ್ಧರದ್ದು ಕೂಡ ಅಷ್ಟೇ, ಈಶಾನ್ಯ ದಿಕ್ಕಿಗೆ ದಿವ್ಯ ಜ್ಯೋತಿ ಒಂದು ಅರುಣಾಚಲ ಗಿರಿಪ್ರದಕ್ಷಿಣೆ ಮಾಡಿ ಈಶಾನ್ಯ ದಿಕ್ಕಿಗೆ ಹೋಗಿ ಅದೃಶ್ಯವಾಯಿತು. ಈ ದೃಶ್ಯಕ್ಕೆ ಅಲ್ಲಿರೋ ಎಷ್ಟೋ ಜನ ಸಾಕ್ಷಿಯಾದರು. ಭಗವಾನ್ ರಮಣರ ದೇಹವನ್ನು ತಮ್ಮ ಕಾಯ ಸಮಾಧಿ ಪಕ್ಕದಲ್ಲೇ ಸಮಾಧಿ ಮಾಡಲಾಯಿತು. ಸಮಾಧಿಯ ಮೇಲೆ ಒಂದು ಲಿಂಗವನ್ನು ಪ್ರತಿಷ್ಠಾಪಿಸಿ ಅದನ್ನು ಶ್ರೀ ರಮಣೇಶ್ವರ ಮನೋಲಿಂಗವಾಗಿ ಇಂದಿಗೂ ಭಕ್ತರು ಪೂಜಿಸ್ತಾರೆ. ತಾಯಿದೇನೋ ಪೂಜಿಸ್ತಾರೆ. ರಮಣರ ಉಪದೇಶಗಳು ಎಷ್ಟು ಸತ್ವಯುತವಾದವು, ಅಷ್ಟೇ ಸಂಕ್ಷಿಪ್ತ ಸರಳವಾದವು. ಪರಮಾತ್ಮ ಜಗತ್ತು ಆಧ್ಯಾತ್ಮ ಎಂದು ತಿಳಿಯಲು ಬರೋವರಿಗೆ ಅವರು ಹೇಳುತ್ತಾ ಇದ್ದಿದ್ದು ಇಷ್ಟೇ: ಮೊದಲು ನಾನು ಯಾರು ಎಂದು ಧ್ಯಾನಿಸಿ ಅರಿಯಲಿ. ಅದು ತಿಳಿದಾಗ ಉಳಿದೆಲ್ಲವೂ ತಾನಾಗಿಯೇ ನಿಮ್ಮ ಅರಿವಿನಲ್ಲಿ ಪ್ರಕಾಶಗೊಳ್ಳುತ್ತದೆ. ಫಸ್ಟ್ ನಾನು ಯಾರನ್ನ ತಿಳ್ಕೊಂಡ್ರೆ, ಅಂದ್ರೆ ಇಷ್ಟು ಜನಕ್ಕೆ ಗೊತ್ತಾಗುತ್ತೆ. ಫಸ್ಟ್ ಇವರಿಗೆ ಆತ್ಮದರ್ಶನ ಆಗುತ್ತಲ್ಲ, ತಾನಾಗಿಯೇ ನಿಮ್ಮ ಅರಿವಿನಲ್ಲಿ ಪ್ರಕಾಶಗೊಳ್ಳುತ್ತದೆ. ವಿಜ್ಞಾನ ಕೊನೆ ತಿಳಿದಾಗ ತತ್ವಚಿಂತನೆ ಆರಂಭವಾಗುತ್ತೆ. ತತ್ವಚಿಂತನೆ ಮುಗಿದಾಗ ಮತಧರ್ಮ ಮೊದಲಾಗುತ್ತದೆ. ಮತಧರ್ಮಗಳು ಕೊನೆ ಮುಟ್ಟಿದ ಮೇಲೆ ನಿಜವಾದ ಆಧ್ಯಾತ್ಮಿಕತೆ ಆರಂಭವಾಗುತ್ತದೆ. ಅದರ ನಿರಂತರ ಸಂಪರ್ಕ ಅನುಸಂಧಾನದಲ್ಲಿ ಮಾತ್ರವೇ ವ್ಯಕ್ತಿ ತನ್ನ ನಿಜ ಸ್ವರೂಪವನ್ನು ತಿಳಿಯುತ್ತಾನೆ. ಇದೇ ನಾನು ಯಾರು ಅನ್ನೋದಕ್ಕೂ ಡೆಫಿನಿಷನ್. ಆತ್ಮೆ ತಾನು ಎಂದು ಅರಿಯುತ್ತಾನೆ, ಪರಮಾತ್ಮ ಹತ್ತಿರ ಹೋಗ್ತಾನೆ. ಈ ವಿಷಯಗಳನ್ನು ಅತ್ಯಂತ ಸರಳವಾಗಿ ಅಷ್ಟೇ ಶಕ್ತಿಯುತವಾಗಿ ತೋರಿಸಿದರು. ಆತ್ಮಚಿಂತನೆಯೊಂದಿಗೆ ಪರಿಪೂರ್ಣ ಶರಣಾಗತಿಯ ಮುಖಾಂತರವು ಆತ್ಮಚಿಂತನೆಯೊಂದಿಗೆ ಪಕ್ಕದಲ್ಲಿ ಸಮಾಧಿ ಮಾಡಲಾಯಿತು. ಸಮಾಧಿ ಮೇಲೆ ಒಂದು ಲಿಂಗವನ್ನು
ಮಾಡಲಾಯಿತು. ಸಮಾಧಿಯ ಮೇಲೆ ಒಂದು ಲಿಂಗವನ್ನು ಪ್ರತಿಷ್ಠಾಪಿಸಿ ಅದನ್ನು ಶ್ರೀ ರಮಣೇಶ್ವರ ಮನೋಲಿಂಗವಾಗಿ ಇಂದಿಗೂ ಭಕ್ತರು ಪೂಜಿಸ್ತಾರೆ. ರಮಣರ ಉಪದೇಶಗಳು ಎಷ್ಟು ಸತ್ವಯುತವಾದದ್ದು ಅಷ್ಟೇ ಸಂಕ್ಷಿಪ್ತ ಸರಳವಾದದ್ದು. ಜಗತ್ತು ಆಧ್ಯಾತ್ಮಿಕ ಎಂದು ತಿಳಿಯಲು ಜಗತ್ತು ಪರಮಾತ್ಮ ಆಧ್ಯಾತ್ಮ ಎಂದು ತಿಳಿಯಲು ಬರೋವರಿಗೆ ಅವರು ಹೇಳುತ್ತಾ ಇದ್ದಿದ್ದು ಇಷ್ಟೇ: ಮೊದಲು ನಾನು ಯಾರು ಎಂದು ಧ್ಯಾನಿಸಿ ಅರಿಯಲಿ. ಅದು ತಿಳಿದಾಗ ಉಳಿದೆಲ್ಲವೂ ತಾನಾಗಿಯೇ ನಿಮ್ಮ ಅರಿವಿನಲ್ಲಿ ಪ್ರಕಾಶಗೊಳ್ಳುತ್ತದೆ. ವಿಜ್ಞಾನ ಕೊನೆ ತಲುಪಿದಾಗ ತತ್ವಚಿಂತನೆ ಆರಂಭವಾಗುತ್ತೆ. ತತ್ವಚಿಂತನೆ ಮುಗಿದಾಗ ಮತಧರ್ಮ ಮೊದಲಾಗುತ್ತದೆ. ಮತಧರ್ಮಗಳು ಕೊನೆ ಮುಟ್ಟಿದ ಮೇಲೆ ನಿಜವಾದ ಆಧ್ಯಾತ್ಮಿಕತೆ ಆರಂಭವಾಗುತ್ತದೆ. ಅದರ ನಿರಂತರ ಸಂಪರ್ಕ ಅನುಸಂಧಾನದಿಂದ ಮಾತ್ರವೇ ಈ ವ್ಯಕ್ತಿ ತನ್ನ ನಿಜ ಸ್ವರೂಪವನ್ನು ತಿಳಿಯುತ್ತಾನೆ. ಇದರನ್ನೇ ನಾನು ಯಾರು ಅನ್ನೋದು. ಆತ್ಮವೇ ತಾನು ಎಂದು ಕರೆಯುತ್ತಾರೆ. ಪರಮಾತ್ಮ ಹತ್ತಿರ ಹೋಗ್ತಾರೆ. ಈ ವಿಷಯಗಳನ್ನು ಅತ್ಯಂತ ಸರಳವಾಗಿ ಅಷ್ಟೇ ಶಕ್ತಿಯುತವಾಗಿ ತೋರಿಸಿದ್ದರು. ಆತ್ಮ ಚಿಂತನೆಯೊಂದಿಗೆ ಪರಿಪೂರ್ಣ ಶರಣಾಗತಿಯ ಆತ್ಮಚಿಂತನೆ ಮಾಡೋದೊಂದಿಗೆ ಪರಮಾತ್ಮ ಶರಣಾಗತಿಯ ಮುಖಾಂತರವು ಮುಮುಕ್ತಿ ಹೊಂದಬಲ್ಲವು. ಮುಕ್ತಿ ನಾವು ಹೊಂದಬೇಕಂದ್ರೆ ಹೇಗೆ? ಆತ್ಮಚಿಂತನೆಯೊಂದಿಗೆ ಪರಿಪೂರ್ಣ ಶರಣಾಗತಿಯ ಮುಖಾಂತರವು ವಿಮುಕ್ತಿ ಹೊಂದಬಲ್ಲವು ಅಂತ ರಮಣರು ಹೇಳ್ತಾರೆ. ರಮಣರು ಬರೆದ ಗ್ರಂಥಗಳು ಬಹಳ ಕಡಿಮೆ. ಅದರಲ್ಲಿ ಮುಖ್ಯವಾದದ್ದು ಅಧಿಕಂ, ಅಷ್ಟಕಂ, ಪದ್ಯ ಮೂಲಗಳು, ಅಕ್ಷರ ಮಣಿಮಾಳೆ, ಉಪದೇಶ ಸಾರಂ ಮತ್ತು ಉಲ್ಲಾನಾತ್ಮತು ಅನುಕೃತಿಗಳು. ಯಾರಾದರೂ ಪ್ರಶ್ನೆಗಳು ಇದ್ದರೆ ಅತ್ಯಂತ ಕ್ಲುಪ್ತವಾಗಿ ಸಂದೇಹಗಳನ್ನು ಪರಿಹರಿಸುತ್ತಿದ್ದರು. ಇದು ಭಗವಾನ್ ರಮಣ ಮಹರ್ಷಿಯವರ ಬಗ್ಗೆ ನನಗೆ ತಿಳಿದಿರುವ ಕೆಲವು ನಾನು ಯಾರು ಅನ್ನುವ ವಿಷಯಗಳು ಹೇಳಿದ್ದೀನಿ.